ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನು GPSTR ಗೌರ್ಮೆಂಟ್ ಟೀಚರ್ಸ್ ಪ್ರೈಮರಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಎಕ್ಸಾಮ್ಗೆ ಇರುವಂತ ಡಿಸ್ಕ್ರಿಪ್ಟಿವ್ ಪೇಪರ್ ಅನ್ನ ಹೇಳ್ತಾ ಇದ್ದೇನೆ. ಅಲ್ಲಿರುವಂತ ಸಿಲೆಬಸ್ ಅನ್ನು ಅಂದ್ರೆ ಮೊದಲನೇದಾಗಿ ನಾನು ಲೆಟರ್ ರೈಟಿಂಗ್ ಅನ್ನ ತಗೊಂಡಿದ್ದೀನಿ. ನಿಮ್ಮ ಡಿಸ್ಕ್ರಿಪ್ಟಿವ್ ಪೇಪರ್ಗೆ ಏನಿದೆ ಇಡೀ ಸಿಲೆಬಸ್ ಅನ್ನ ಹೇಳ್ತಾ ಇದ್ದೀನಿ. ನೀವು ವಿಡಿಯೋವನ್ನ ನೋಡ್ತಾ ಇರ್ರಿ. ಈಗ ಮೊದಲನೇದಾಗಿ ಲೆಟರ್ ರೈಟಿಂಗ್ ತಗೊಂಡಿನಿ. ಲೆಟರ್ ರೈಟಿಂಗ್ ದಲ್ಲಿ ನಿಮ್ಗೆ ಯಾವ್ದಾದ್ರು ಕೇಳ್ಬೋದು. ಪರ್ಸನಲ್ ಲೆಟರ್ ಕೇಳ್ಬೋದು, ಬಿಸ್ನೆಸ್ ಲೆಟರ್ ಕೇಳ್ಬೋದು, ಅಪ್ಲಿಕೇಶನ್ ಬರೆಯುವಂತ ಲೆಟರ್ ಅನ್ನ ಕೇಳ್ಬೋದು. ಓಕೆ, ಯೂಸ್ವಲಿ ಫ್ರೆಂಡಿಗೆ ಬರೆಯುವುದು ಅಥವಾ ಅಪ್ಲಿಕೇಶನ್ ಬರೆಯುವುದು, ಅಪ್ಲಿಕೇಶನ್ ಸಂಬಂಧಪಟ್ಟಂತ ಕ್ವಶನ್ ಈ ತರ ಇರ್ತಾವ. ಈಗ ಒಂದು ಕ್ವಶನ್ ಅನ್ನ ತಗೊಂಡಿದ್ದೀನಿ ನೋಡ್ರಿ. ಇಮ್ಯಾಜಿನ್ ಯು ಆರ್ ಅರುಣ್ ಆರ್ ಅರುಣಾ residing at #1666 3rd Cross 6th Main ಮೋಕ್ಷ ಮಾರ್ಗ ಸಿದ್ಧಾರ್ಥ ಲೇಔಟ್ ಬೆಂಗಳೂರು. ಹಿಂಗ್ ಕೊಟ್ಟಿದಾರ ಅವ್ರು. ನಿಮಗೆ ಹಿಂಗ್ ಕೊಡೋದ್ರಿಂದ ಇನ್ನಷ್ಟು ಈಸಿ ಮಾಡಿದಾರ ಅಂತ ಅರ್ಥ. ಅದು ಅವರೇ ಅಡ್ರೆಸ್ ಕೊಟ್ಬಿಟ್ಟಿದಾರ. ನೀವು ಇಮ್ಯಾಜಿನ್ ಮಾಡ್ಕೊಡ್ರಿ. ಏನಂತ ಇಮ್ಯಾಜಿನ್ ಮಾಡ್ಕೊಡ್ರಿ? ಅರುಣ್ ಅಥವಾ ಅರುಣಾ ಅಂತ ಇಮ್ಯಾಜಿನ್ ಮಾಡ್ಕೊಡ್ರಿ. ಯಾವ್ದಾದ್ರು ಒಂದು ಬರೀರಿ. ನೀವಲ್ಲೇ ಅಡ್ರೆಸ್ ಯಾವುದು? ನೀವೆಲ್ಲಿ ರಿಸೈಡ್ ಆಗ್ತಾ ಇದೀರಿ? ಯು ಆರ್ ರಿಸೈಡಿಂಗ್ ಆಶ್ ಈ ಒಂದು ಏರಿಯಾದಲ್ಲಿ. #1666 3rd Cross 6th Main ಮೋಕ್ಷ ಮಾರ್ಗ ಸಿದ್ಧಾರ್ಥ ಲೇಔಟ್ ಬೆಂಗಳೂರು ಅಡ್ರೆಸ್ ಅನ್ನ ಕೊಟ್ಟಿದಾರ ಅವ್ರು. ಅಂದ್ರ ಇದು ಫ್ರಾಮ್ ಅಡ್ರೆಸ್ ಅಂದಂಗ ಐತಿ. ಓಕೆ, ಈಗ ಮುಂದೆ ಕ್ವಶನ್, ಮೇನ್ ಕ್ವಶನ್ ಗೆ ಬರ್ತಾರ ಅವ್ರು. ರೈಟ್ ಅನ್ ಅಪ್ಲಿಕೇಶನ್ ಟು ದ ರಿಜಿಸ್ಟ್ರಾರ್. ನೋಡ್ರಿ, ಇದು ಅಲ್ಲ, ನೀವು ಕನ್ಫ್ಯೂಷನ್ ಮಾಡ್ಕೊಂಡು ಇಲ್ಲೇ ನೋಡಿನೂ ಅಲ್ಲಿ ತಪ್ಪು ಬರ್ದಿರ್ತೀರಿ ನೀವು. ಇದು ಒಂದು ರಿಜಿಸ್ಟರ್ ಬೇರೆ, ಇದು ಬೇರೆ. ರಿಜಿಸ್ಟ್ರಾರ್ ನೋಡಿ, STR ಐತಿ ಇಲ್ಲಿ. ಓಕೆ, ಇವನ್ನ ನೆನ್ಪಿಡ್ಬೇಕು ನೀವು. ಇದು ನೋಡ್ಲಾರ್ದ ಇದನ್ನ ಬರ್ದು ಬಿಟ್ಟಿರ್ತೀರಿ ಅಲ್ಲಿ, ಟು ಅಂತ ಬರೆದು. ಓಕೆ, ಆ ಅರ್ಥದಲ್ಲಿ ಕುಲಸಚಿವರು, ಮೌಲ್ಯಮಾಪನ ಕುಲಸಚಿವರು ಸಮಥಿಂಗ್. ಓಕೆ, ಇದು ಅಲ್ಲ. ರಿಜಿಸ್ಟರ್, ನೋಂದಣಿ ಅಂತಿರಲ್ಲ, ಅದು ನೋಂದಣಿ ಮಾಡು. ರಿಜಿಸ್ಟರ್ ಯುವರ್ ನೇಮ್. ದಿಸ್ ಓಕೆ ವರ್ಡ್ ಈಸ್ ಫಾರ್ ದಟ್. ನೋಂದಣಿ ಮಾಡು. ಈಗ ನೋಡ್ರಿ, ರೈಟ್ ಅನ್ ಅಪ್ಲಿಕೇಶನ್. ಒಂದು ಅಪ್ಲಿಕೇಶನ್ ಅನ್ನ ಬರೀರಿ. ನೀವು ಇವರು ಅಂತ ತಿಳ್ಕೊಡ್ರಿ, ಇಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಡ್ರಿ, ಈ ಅಪ್ಲಿಕೇಶನ್ ಅನ್ನ ಬರೀರಿ ಅಂದಿದ್ದಾರೆ ಅವರು. ಓಕೆ, ರೈಟ್ ಅನ್ ಅಪ್ಲಿಕೇಶನ್ ಟು ದ ರಿಜಿಸ್ಟ್ರಾರ್ ಎಕ್ಸಾಮಿನೇಷನ್ ಸೆಕ್ಷನ್. ನೋಡ್ರಿ, ಎಕ್ಸಾಮಿನೇಷನ್ ಸೆಕ್ಷನ್ ಯಾರಿಗ್ ಬರೀವಲ್ಲ? ರಿಜಿಸ್ಟ್ರಾರಿಗೆ ಬರೀರಿ ಅಂತ ಅವ್ರ ಅಡ್ರೆಸ್ ಕೊಟ್ಟಿದಾರ. ರಿಜಿಸ್ಟ್ರಾರ್ ಅಡ್ರೆಸ್ ಎಕ್ಸಾಮಿನೇಷನ್ ಸೆಕ್ಷನ್, ಯೂನಿವರ್ಸಿಟಿ ಆಫ್ ಮೈಸೂರ್. ಇದು ಅವ್ರದ್ದು ಅಡ್ರೆಸ್, ಅಡ್ರೆಸ್. ಈಗ ಇವ್ರಿಗೆ ಬರೀ ಅಂತ ಹೇಳಿದಾರಲ್ಲ ಅವ್ರು. ರೈಟ್ ಅನ್ ಅಪ್ಲಿಕೇಶನ್ ಟು ದ ರಿಜಿಸ್ಟ್ರಾರ್ ಅಡ್ರೆಸ್ ಇದೆ, ನಿಮ್ಮ ಅಡ್ರೆಸ್ ಕೊಟ್ಟಿದ್ದಾರೆ. ಬಾರಿ ಈಸಿ ಮಾಡಿದಾರೆ ಈಗ ಅವರು. ಓಕೆ, ಎದಕ್ ಬರೀ ಅಂತ ಹೇಳಿದಾರ? ರಿಕ್ವೆಸ್ಟಿಂಗ್ ಹಿಮ್ ಟು ಇಶ್ಯೂ provisional certificate for you to get admission to post graduation course in New Delhi. ಇದರ್ಥ, ನೀವು ನ್ಯೂ ಡೆಲ್ಲಿಯಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಅನ್ನ ಮಾಡ್ಬೇಕಂತ ಅನ್ಕೊಂಡಿರಿ. ಈಗ ನಿಮ್ಮ ಗ್ರಾಜುಯೇಷನ್ ಮುಗಿದಿದೆ. ಈಗ ಅದೇ ಯೂನಿವರ್ಸಿಟಿಯಲ್ಲಿ ಮುಗಿದಿದೆ, ಮೈಸೂರು ಯೂನಿವರ್ಸಿಟಿಯಲ್ಲಿ. ನೀವು ಬೆಂಗಳೂರು, ಮೈಸೂರು ಯೂನಿವರ್ಸಿಟಿಯಲ್ಲಿ ಮುಗಿದಿದೆ. ನಿಮ್ ಪ್ರಾವಿಷನಲ್ ಸರ್ಟಿಫಿಕೇಟ್ ಇನ್ನು ರಿಸಲ್ಟ್ ಏನು ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡಿಲ್ಲ ಅವರು. ಅದಕ್ಕೆ ನೀವು ಪ್ರಾವಿಷನಲ್ ಸರ್ಟಿಫಿಕೇಟ್ ಬೇಕು ಅಂತೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಿ. ಅದಕ್ಕೆ ಲೆಟರ್ ಬರಿಬೇಕು. ನನಗ ಪ್ರಾವಿಷನಲ್ ಸರ್ಟಿಫಿಕೇಟ್ ಬೇಕು ಅಂತ ಲೆಟರ್ ಬರಿಬೇಕು ನೀವು. ಓಕೆ, ಇದು ಒಂದು ಪಾರ್ಟ್. ಸೆಕೆಂಡ್ ಪಾರ್ಟ್ ಏನಂದ್ರೆ, ಒಮ್ಮೆ ಅಡ್ರೆಸ್ ಕೊಟ್ಟಿರೋದಿಲ್ಲ ಅವ್ರು. ಓಕೆ, ಹಿಂಗೆ ಕೊಟ್ಟು ಬಿಡ್ತಾರೆ. ಇದು ಒಂದೇ ಕೊಡ್ತಾರೆ, ಹಿಂಗ್ ಕೊಡೋದಿಲ್ಲ. ರೈಟ್ ಅನ್ ಅಪ್ಲಿಕೇಶನ್ ಟು ದ ರಿಜಿಸ್ಟ್ರಾರ್ ಎಕ್ಸಾಮಿನೇಷನ್ ಸೆಕ್ಷನ್, ಯೂನಿವರ್ಸಿಟಿ ಆಫ್ ಮೈಸೂರು, ರಿಕ್ವೆಸ್ಟಿಂಗ್ ಹಿಮ್ ಆರ್ ಹೈರ್ ಟು ಇಶ್ಯೂ provisional certificate for you to get admission to the post graduation course in New Delhi. ಇಷ್ಟೇ ಕೊಟ್ಬಿಡ್ತಾರ ಅವ್ರು. ಇನ್ನೇನು ಕೊಡೋದಿಲ್ಲ. ಇಮ್ಯಾಜಿನ್ ನೀವು ಅರುಣ ಶಂಭು ಶಾಂಭವಿ ತಿಳ್ಕೊಂಡು ಬರ್ರಿ ಅಂತ ಏನು ಕೊಡುದಿಲ್ಲ. ಓಕೆ, ಕೊಟ್ರೆ ಓಕೆ, ಅದೇ ಅಡ್ರೆಸ್ ಬರೋದು. ಕೊಡದೇ ಇದ್ರೆ ಏನ್ ಬರಿಬೇಕಂದ್ರೆ, ಕೊಡದೇ ಇದ್ರೆ ಫ್ರಾಮ್ ಬರಿಬೇಕು, XYZ ಅಂತ ಬರಿಬೇಕು. ಯಾರ್ದಾದ್ರೂ ಹೆಸರು ಮೆನ್ಷನ್ ಮಾಡಬಾರ್ದಲ್ಲಿ. ಓಕೆ,
ಅದನ್ನ ಇನ್ನೊಂದು ಲೆಟರ್ ರೈಟಿಂಗ್ ನಲ್ಲಿ ಅದೇ ತರ ಕ್ವಶನ್ ತಗೊಂಡು ಡಿಸ್ಕಷನ್ ಮಾಡ್ತೀನಿ. ಈಗ ಈ ಕ್ವಶನ್ ಗೆ ಸ್ಟಿಕ್ ಆನ್ ಆಗ್ತೇನೆ. ಓಕೆ, ಲೈಕ್ ದಿಸ್. ಸೊ ಸಿ ದ ಕ್ವಶನ್. ಈಗ ನೆಕ್ಸ್ಟ್ ಪಾರ್ಟ್ ಏನ್ ಮಾಡ್ಬೇಕಂದ್ರ ಫ್ರಾಮ್ ಹಿಂಗ ನಿಮ್ದಿರ್ತದ ನೋಡ್ರಿ ಆನ್ಸರ್ ಶೀಟ್. ಫ್ರಾಮ್ ಇದನ್ನ ಕರೆಕ್ಟ್ ಆಗಿ ಬರಿಬೇಕು. ಫ್ರಾಮ್ ಕಾಮ ಬರಿಬೇಕು. ಒಬ್ಬೊಬ್ರು ಡಬಲ್ ಕೋಲನ್ನು ಕೊಡ್ತಾರ, ದಟ್ ಈಸ್ ಆಲ್ಸೋ ಕರೆಕ್ಟ್. ಈ ಲೆಟರ್ ರೈಟಿಂಗ್ ದಲ್ಲಿ ನೀವು ನೋಡ್ರಿ ಬಹಳಷ್ಟು ಪುಸ್ತಕದಲ್ಲಿ ಬೇರೆ 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 ಇದನ್ನೇ ಬೇರೆ 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 ರೀತಿಯಲ್ಲಿ ಬರೆದಿರ್ತಾರೆ. ಎಲ್ರೂ ಕರೆಕ್ಟ್, ಯಾರು ಏನು ತಪ್ಪಲ್ಲ. ಆದ್ರೆ ಏನೇ ಬರೀ ನೀವು ಸಿಸ್ಟಮೆಟಿಕ್ ಆಗಿ ಬರಿಬೇಕು. ಎಲ್ಲಿ ಕಾಮ ಕೊಡ್ಬೇಕು, ಸಬ್ಜೆಕ್ಟ್ ಹೆಂಗ್ ಬರಿಬೇಕು, ಅದು ಮೇನ್ ಆಗಿ ಗೊತ್ತಿರ್ಬೇಕು. ಸೊ ಬರ್ದಿದ್ದ ರೀತಿ ಬೇರೆ ಬೇರೆ ಇರಬಹುದು, ಬಟ್ ಕಾಮ ಕೊಡೋದು, ಸಬ್ಜೆಕ್ಟ್ ಹೇಗ್ ಬರಿಬೇಕು ಹಂಗೇ ಬರಿಬೇಕು. ಸಬ್ಜೆಕ್ಟ್ ಬರೋದ್ರಲ್ಲೇನೆ ನಿಮಗೆ ಮಾರ್ಕ್ಸ್ ಅಲಾಟ್ ಆಗೋದು ಗೊತ್ತಾಗುತ್ತೆ. ಓಕೆ, ಫ್ರಾಮ್ ಕಾಮ ಕೊಡ್ಬೇಕು. ಓಕೆ, ಫ್ರಾಮ್. ಈಗ ಫ್ರಾಮ್ ಇಲ್ಲಿಂದ ಚೇಂಜ್ ಮಾಡಬಾರ್ದು, ಫ್ರಾಮ್ ಇಲ್ಲಿಂದ ಚೇಂಜ್ ಮಾಡ್ಬೇಕು. ಒಬ್ಬೊಬ್ರು ಟೂ ನ ಮೊದಲು ಬರ್ದಿರ್ತಾರ, ದಟ್ ಈಸ್ ಆಲ್ಸೋ ಓಕೆ. ನೀವು ಟೂ ಮೊದಲು ಬರ್ದ್ರು ಓಕೆ, ಫ್ರಾಮ್ ಮೊದಲು ಬರ್ದ್ರು ಓಕೆ. ಓಕೆ, ಈಗ ಫ್ರಾಮ್ ಅವ್ರ ಅಡ್ರೆಸ್ ಹೇಳಿದಾರ ನೋಡ್ರಿ ಇಲ್ಲಿ. ಈಗ ಫ್ರಾಮ್ ಏನಂತ ಹೇಳಿದಾರ? ಫ್ರಾಮ್ ಅರುಣ್ ಆರ್ ಅರುಣಾ ರಿಸೈಡಿಂಗ್. ಈಗ ನೋಡ್ರಿ ಅರುಣ್ ಫ್ರಾಮ್ ಅರುಣ್ ಆಶ್ 1666. ನೆಕ್ಸ್ಟ್ ಏನೈತೆ? ಥರ್ಡ್ ಕ್ರಾಸ್ ಸಿಕ್ಸ್ತ್ ಮೇನ್. ಥರ್ಡ್ ಕ್ರಾಸ್ ಇಲ್ಲೇ ಬರ್ರಿ. ಇಲ್ಲಿ ಇದು ಇನ್ನು ಥರ್ಡ್ ಕ್ರಾಸ್ ಸಿಕ್ಸ್ ಮೇನ್ ಅಂತ ಹಿಂಗ್ ಉದ್ದಕ ಬರೆಯಕ್ ಹೋಗ್ಬೇಡ್ರಿ. ಇಲ್ಲಿ ಒಂದು ಎರಡೆರಡು ಲೈನ್ ಬರ್ಕೋತ ಹೋಗ್ರಿ. ಇವು ನೇಮು ಒಂದೇ ಇರ್ಲಿ, ಅದು ಒಂದೇ ಲೈನ್ಗೆ ಇರ್ಲಿ. ಅದ್ರ ಕೆಳಗ ಥರ್ಡ್ ಕ್ರಾಸ್ ಇವು ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಕ್ಯಾಪಿಟಲ್ ಇರ್ಬೇಕು. ಇದಕ್ಕೆ ಇಲ್ಲಿ ನೀವು ಸಿ ಸ್ಮಾಲ್ ಬರ್ದ್ ಬಿಟ್ಟಿರ್ತೀರಿ. ಇವ್ ಅಡ್ರೆಸ್ ಬರೆಯಕತ್ತೀರಿ ನೀವು. ಓಕೆ, ಥರ್ಡ್ ಕ್ರಾಸ್ ಸಿಕ್ಸ್ ಮೇನ್. ಈಗ ಇದು ಪೂರ್ತಿ ಇಲ್ಲಿವರೆಗೂ ಹೋಗ್ಬಾರ್ದು. ಇದನ್ನ ಕೆಳಗ್ ತಂದ್ರು ಓಕೆ, ಸಿಕ್ಸ್ ಮೇನ್ ಕೆಳಗ್ ತಂದ್ರು ಓಕೆ. ಸಿಕ್ಸ್ ಮೇನ್ ನಾ ಇಲ್ಲಿ ಕವರ್ ಮಾಡೋದಕ್ ಮಾಡ್ತಾ ಇದ್ದೀನಿ. ಸಿಕ್ಸ್ ಮೇನ್ ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗ ಮೋಕ್ಷ ಮಾರ್ಗ ಸಿದ್ಧಾರ್ಥ ಲೇಔಟ್ ಬೆಂಗಳೂರು. ಈಗ ನೋಡ್ರಿ, ಸಿದ್ಧಾರ್ಥ ಲೇಔಟ್ ಬೆಂಗಳೂರು ಫುಲ್ ಸ್ಟಾಪ್. ಈಗ ಇಲ್ಲೇ ಬರಿಬೇಕಂತ, ಇದ್ರ ಬೆಂಗಳೂರು ಕೆಳಗ ಬರಿಬೇಕಂತೇನಿಲ್ಲ. ಇಲ್ಲಿ ಬರ್ದ್ರು ಓಕೆ, ಇದ್ರ ಮುಂದೆ ಬರ್ದ್ರು ಓಕೆ. ಇದು ಬಹಳಷ್ಟು ಉದ್ದ ಮಾಡಬಾರ್ದು ನೀವು ಫ್ರಮ್ ಅಡ್ರೆಸ್. ಗೊತ್ತೈತ್ರಿ? ಇದು ಫ್ರಮ್ ಅರುಣ ನೋಡ್ರಿ, ಇಲ್ಲಿದು ಸ್ಟ್ರೇಟ್ ಆಗಿರ್ಬೇಕು. ಇಲ್ಲಿ ಈ ಕಡೆ ಬರೆದು ಒಂದ್ ಮೋಕ್ಷ ಈ ಕಡೆ ಬರೆದು ಹಿಂಗ್ ಮಾಡ್ಬಾರ್ದು. ಇವು ಫಸ್ಟ್ ಲೆಟರ್ ಎಲ್ಲ ಕ್ಯಾಪಿಟಲ್ ಲೆಟರ್ ದಲ್ಲಿ ಇರ್ಬೇಕು. ಎಂ ಮೋಕ್ಷ ಮಾರ್ಗ ನೀವೇನ್ ಮಾಡಿರ್ತೀರಿ? ಸ್ಮಾಲ್ ಬರ್ದಿರ್ತೀರಿ. ಕ್ಯಾಪಿಟಲ್ ಅಂತ ತಿಳ್ಕೊಂಡ್ ಏನ್ ಬರ್ತೀರಿ ನೀವು? ಈಗ ಬೆಂಗಳೂರು ಕ್ಯಾಪಿಟಲ್ ಬರೀತೀರಿ, ಹಿಂಗ್ ಬರೀತೀರಿ. ಇದು ಬಿ ಕ್ಯಾಪಿಟಲ್ ಅಲ್ಲ. ಇದು ಈಗ ಬಿ ಕ್ಯಾಪಿಟಲ್ ಅಲ್ಲ, ನಿಮ್ ಪ್ರಕಾರ ಕ್ಯಾಪಿಟಲ್ ಅದು. ಓಕೆ, ಸ್ಪಷ್ಟವಾಗಿ ಕಾಣ್ತಿರ್ಬೇಕು ಬೆಂಗಳೂರು. ಓಕೆ, ಇವೆಲ್ಲಾ ಲೆಟರ್ಸ್ ಗಿಂತಲೂ ಸೈಜ್ ನಲ್ಲಿ ದೊಡ್ಡದು ಕಾಣ್ತಿರ್ಬೇಕು ಕ್ಯಾಪಿಟಲ್ ಲೆಟರ್. ಮಾರ್ಕ್ಸ್ ಇಂಥವೆಲ್ಲ ನೋಡೇನೆ ಕೊಡ್ತಿರ್ತಾರ. ಯಾಕಂದ್ರೆ ಇದು ಒಬ್ಬ ನೀವು ಸ್ಟೂಡೆಂಟ್ ಗೆ ಕಲ್ಸಾಕ್ ಹೋಗ್ತಿರ್ತೀರಿ. ಹಿಂಗಾಗಿ ನೀವು ಕ್ಯಾಪಿಟಲ್ ಲೆಟರ್ ಬರೀದು, ಫುಲ್ ಸ್ಟಾಪ್ ಎಲ್ಲಿ ಕೊಡೋದು, ಇವು ಮಿನಿಮಮ್ ನಾಲೆಜ್ ಇರ್ಬೇಕಾಗುತ್ತೆ. ಓಕೆ, ಅದನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಅದಕ್ಕಾಗಿ ನೀವು ನೋಡ್ಬೇಕು. ಇವೆಲ್ಲ ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರ್ ದಲ್ಲಿ ಇರ್ಬೇಕು. ಎಂ ಲೇಔಟ್ ಎಲ್ ಎಸ್ ಈ ತರ. ಇದು ಫ್ರಾಮ್ ಅಡ್ರೆಸ್ ಐತಿ, ಕಾಮ ಕೊಡ್ಬೇಕು. ಓಕೆ, ಇದು ಆದ ನಂತರ ಡೇಟ್ ಬರಿಬೇಕು. ಡೇಟ್ ಎಲ್ಲಿ ಬರಿಬೇಕಂದ್ರೆ ಇಲ್ಲಿ 2 ಲೈನ್ ಬಿಡ್ಬೇಕು. ನೀವು ಇಲ್ಲಿ ಒಂದ್ 2 ಲೈನ್ ಬಿಡ್ಬೇಕು. ಇದಕ್ಕೆ ಹಚ್ಚಲ್ಲಿ ಡೇಟ್ ಬರಿಬಾರ್ದು. ಓಕೆ, ಲೈನ್ ಇಲ್ಲಿ ನೋಡ್ರಿ, ಫ್ರಾಮ್ ಬರ್ದ್ರಿಲ್ಲ, ಇಲ್ಲೇ ಸ್ಟ್ರೇಟ್ ಆಗಿ ತೋರ್ಬೇಕು. ಇವತ್ತ ಡೇಟ್ ಎಷ್ಟು? ಫಾರ್ ಎಕ್ಸಾಂಪಲ್ 28 ಅಂತ 28 ಮಾರ್ಚ್ 2026 ಬರಿತೀನಿ. ಹಿಂಗ ಡೇಟ್ ಹಿಂಗೆ ಬರ್ದ್ಬಿಡ್ರಿ. ಡೇಟ್ ನಲ್ಲಿ ಸಹಿತ ಬಹಳಷ್ಟು ಪ್ರಕಾರಗಳಲ್ಲಿ ಬರೀತಾರೆ ಡೇಟ್ಸ್. ಇರ್ಲಿ, ಎಲ್ಲಾ ಕರೆಕ್ಟ್, ಯಾರ್ದು ಏನು ತಪ್ಪಲ್ಲ. ಈಗ ಒಂದು ಡೇಟ್ ಅನ್ನ ಫಿಕ್ಸ್ ಇಟ್ಕೊಂಡ್ಬಿಡ್ರಿ ನೀವು, ಹಿಂಗೇ ಬರಿಬೇಕಪ್ಪ ನಾ ಅಂತೇಳಿ. ಅಲ್ಲಿ ಎಕ್ಸಾಮ್ ದಲ್ಲಿ ಅವ್ರು ಹಿಂಗ್ ಹೇಳಿದ್ರು, ಇವ್ರು ಹಿಂಗ್ ಹೇಳ್ಯಾರ, ಪುಸ್ತಕದಲ್ಲಿ ಹಿಂಗಿದೆ ಅಂತ ತಿಳ್ಕೊಂಡ್ರೆ
ತಿಳ್ಕೊಳ್ತೀರಿ ನೀವು, ಕನ್ಫ್ಯೂಷನ್ ಆಗಿಬಿಡ್ತದ, ಅದಕ್ಕೆ ಏನ್ ಬರಿಬೇಕಂತ ಗೊತ್ತಾಗೋಲ್ಲ. ಒಂದ್ ಡೇಟ್ ಹೆಂಗ್ ಬರಿಬೇಕು ಅನ್ನೋದು ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಈಗ ಇದೆ ಅಲ್ಲ, ಈ ಇದನ್ನ ಬರ್ದ್ ಬಿಡ್ರಿ, ಇದೇ ತರ ಬರಿಬೇಕು. ಫಸ್ಟ್ 28, ಇಲ್ಲಿ 22 ಇದ್ರೆ ND ಬರ್ತದ, 23 ಇದ್ರೆ RD ಬರ್ತದ, ಇದು ಗೊತ್ತಾಗುತ್ತೆ. ಚೇಂಜ್ ಮಾಡ್ಕೊತ 28 ಮಾರ್ಚ್ 2026. ಇನ್ನೊಂದು ಏನ್ ಇಂಪಾರ್ಟೆಂಟ್ ಏನಂದ್ರೆ, ಡೇಟ್ ಅಂತ ವರ್ಡ್ ಅನ್ನ ಬರೆಯಕ್ ಹೋಗ್ಬಾರ್ದು ನೀವು. ಓಕೆ, ಡೇಟ್ ಅಂತ ಬರೋದು ಹಿಂಗ್ ಬರೀಬಾರ್ದು. ಬಂದ್ರೆ ಏನು ಮಿಸ್ಟೇಕ್ ಅಂತ ಹೇಳ್ತೀನಿ ನಾನು. ಆದ್ರೆ ಸ್ವಲ್ಪ ನೀವು ಅದನ್ನ PUC ಅಥವಾ SLC ಮಕ್ಕಳು ಬರೆದ್ರು ಓಕೆ. ಇದಕ್ಕೇನಂತೀವಿ, ಡೇಟಾ ಅಂತೀವಲ್ಲ, ಮತ್ತೊಮ್ಮೆ ಡೇಟ್ ಅಂತ ಬರೋದು ಅವಶ್ಯಕತೆ ಇಲ್ಲ. ಇದು ಏನಂತ ಕೇಳಿದ್ರೆ ನೀವೇನಂತೀರಿ, ಡೇಟ್ ಅಂತ ಅಂತೀವಿ. ಮತ್ತೇನಾದ್ರೂ ಅಡ್ರೆಸ್ ಅಂತೀರಿ ನೀವು ಅದಕ್ಕೆ ಅಂತ ಹೇಳುವುದಲ್ಲ. ಅದಕ್ಕಾಗಿ ಡೇಟ್ ಅಂತ ವರ್ಡ್ ಮೆನ್ಷನ್ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಹೆಂಗ ಮುಂದೆ ಹೋಗ್ತೀರಿ, ಅಡ್ವಾನ್ಸ್ಗೆ ಹೋಗ್ತೀರಿ, ಮೆಚುರಿಟಿಗೆ ಹೋಗ್ತೀರಿ, ಆ ಒಂದು ವಿಷಯದಲ್ಲಿ ಅವಾಯ್ಡ್ ಮಾಡ್ಕೊತ ಹೋಗ್ಬೇಕು ಕೆಲವೊಂದಿಷ್ಟನ್ನ. ಓಕೆ, ಸೊ ಡೇಟ್ ಹಿಂಗೆ ಬರಿಬೇಕು. ಅದು ಹೆಂಗ, ಎಫ್ ಸ್ಟ್ರೇಟ್ ಆಗಿ ಕಾಣ್ತಿರ್ಬೇಕು ಅದು ಇಲ್ಲಿ, ಗೊತ್ತತ್ರಿ, ಲೈಕ್ ದಿಸ್. ಇದೇನು, ಫ್ರಾಮ್ 28 ಮಾರ್ಚ್ 2026, ಇಲ್ಲಿ 2 ಲೈನ್ ಬಿಡ್ಬೇಕು, ಗೊತ್ತತ್ರೆ. ನೆಕ್ಸ್ಟ್ ಟು ಬರಿಬೇಕು, ಇಲ್ಲಿ ಜಾಗ ಆಗೋದಿಲ್ಲ. ನೆಕ್ಸ್ಟ್ ಈಗ ಇಲ್ಲಿ ಫ್ರಾಮ್ ಬರ್ದ್ರಿ, ಓಕೆ, ಡೇಟ್ ಬರ್ದ್ರಿ, ಐ ಮೀನ್ ಇಲ್ಲಿ ಡೇಟ್ ಬರ್ದ್ರಿ, ಇಲ್ಲಿ 2 ಲೈನ್ ಬಿಟ್ಟು ಟು ಬರಿಬೇಕು, ಗೊತ್ತದ್ರಿ. ಟು ಈ ಕೊಲೆ ಬರಬೇಕು, ಎಫ್ ಡೇಟ್ ಟು, ಲೈಕ್ ದಿಸ್. ಈಗ ನೋಡ್ರಿ, ಟು ಬರಿದ್ದೀನಿ ಇಲ್ಲಿ, ಟು 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 ಅವ್ರು ಹೇಳಿದಾರ, ಯಾರಿಗ್ ಬರಿ ಅಂತ ಹೇಳಿದಾರ, ದ ರಿಜಿಸ್ಟಾರ್, ದಿ ರಿಜಿಸ್ಟರ್. ಎಕ್ಸಾಮಿನೇಷನ್ ಸೆಕ್ಷನ್ ಕೊಟ್ಟಿದಾರಲ್ಲ ಅವ್ರು, ಎಕ್ಸಾಮಿನೇಷನ್ ಸೆಕ್ಷನ್. ಮತ್ತೇನ್ ಕೊಟ್ಟಿದಾರ, ಎಕ್ಸಾಮಿನೇಷನ್ ಸೆಕ್ಷನ್, ಯೂನಿವರ್ಸಿಟಿ ಆಫ್ ಮೈಸೂರು, ಯೂನಿವರ್ಸಿಟಿ ಆಫ್ ಮೈಸೂರ್. ಇನ್ನೊಂದು ಮೈಸೂರು ಅಂತ ಬರೋದು ನಡೀತೀನಿ ಕೆಳಗ, ಇದು ಯೂನಿವರ್ಸಿಟಿ ಹೆಸರಾಯ್ತು, ಊರ ಹೆಸರು ಮೈಸೂರು. ನೀವು ಅಲ್ಲಿ ಬರದೇ ಇದ್ರು ಬರೀಬಹುದು, ಮೈಸೂರು ಅಂತ ಹಿಂಗೂ ಬರೀತಾರೆ, ಹಿಂಗೂ ಬರೀತಾರೆ. ಈಗ ಚೇಂಜ್ ಆಗಿದೆಯಲ್ಲ, ಮೈಸೂರು, ಲೈಕ್ ದಿಸ್. ಓಕೆ, ಒಂದೊಂದು ಏನಾಗುತ್ತೆ ಆಗಿರ್ತಂದ್ರೆ, ಇದನ್ನ ಕೊಟ್ಟಿರ್ತಾರ ಅವ್ರು, ಏನೋ ಪಿನ್ ಕೋಡ್ ಕೊಟ್ಟಿರ್ತಾರೆ, -3 ಏನೋ ಬರೆದಿರ್ತಾರ. ಹಂಗ ನೀವು ಅವ್ರು ಕೊಟ್ಟಿರೋದು ಇದ್ರಾಗ ಬರಿಬೇಕು ನೀವು. ಅವರು ಅಂದ್ರೆ ಅಡ್ರೆಸ್ ಅವ್ರು ಕೊಟ್ಟಿರೋದಿಲ್ಲ, ನೀವೇ ಬರೀತಿರ್ತೀರಲ್ಲ ಅಡ್ರೆಸ್, ಅವಾಗ ಬರಿಬಹುದು ನೀವು. ಇಲ್ದೇ ಇದ್ರೆ ಅವ್ರು ಕೊಟ್ಟಿಲ್ಲ ಇದ್ರಲ್ಲಿ, ನೀವು ಬರೆಯಕ್ ಹೋಗ್ಬಾರ್ದು ಅದನ್ನೇನು. ಓಕೆ, ಲೈಕ್ ದಿಸ್. ಇದೇನು, ಟು ಅಡ್ರೆಸ್ ನೋಡ್ರಿ, TEU ಸ್ಟ್ರೇಟ್ ಆಗಿ ಬಂದಿರ್ಬೇಕು. ನೀವೇನ್ ಮಾಡ್ತೀರಿ, ಒಂದ್ ಈ ಕಡೆ ಬರ್ತೀರಿ, ನೋಡಿದ ತಕ್ಷಣ ಒಂದು ಫಾರ್ಮ್ಯಾಟ್ ದಲ್ಲಿ ಇದೆಯಪ್ಪ, ಈ ಒಂದು ಫಾರ್ಮ್ಯಾಟ್ ದಲ್ಲಿ ಲೆಟರ್ ರೈಟಿಂಗ್ ಬರ್ದಿದ್ದಾನ, ಕರೆಕ್ಟ್ ಬರ್ದಿದ್ದಾನ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಿರ್ಬೇಕು. ಓಕೆ, ಇದು. ಈಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಸಬ್ಜೆಕ್ಟ್. ಒಂದೊಂದ್ ಲೆಟರ್ ರೈಟಿಂಗ್ ದಲ್ಲಿ ಏನ್ ಮಾಡ್ತಾರ, ಸ್ಯಾಲ್ಯುಟೇಷನ್ ಬರೀತಾರ ನೋಡ್ರಿ, ಸಬ್ಜೆಕ್ಟ್ ಗಿಂತ ಮೊದಲೂ ಬರೀತಾರ, ಸಬ್ಜೆಕ್ಟ್ ಆದ ನಂತರನೂ ಬರೀತಾರ. ಓಕೆ, ನೀವು ಹೆಂಗಾದ್ರೂ ಬರೋದ್ರು ಓಕೆ. ಓಕೆ, ಈಗ ನೋಡ್ರಿ, ಈಗ ನಾವು ಮೊದಲ ಬರೇನು, ರೆಸ್ಪೆಕ್ಟೆಡ್, ಇದು ಕರೆಕ್ಟ್ ಇರ್ಬೇಕು. ಇಲ್ಲಿ ನೋಡ್ರಿ, ಫ್ರಾಮ್, ಡೇಟ್, ಟು, ರೆಸ್ಪೆಕ್ಟೆಡ್, ಸ್ಯಾಲ್ಯುಟೇಷನ್. ಈಗ ನೋಡ್ರಿ, ಆರ್ ರೆಸ್ಪೆಕ್ಟೆಡ್, ರೆಸ್ಪೆಕ್ಟೆಡ್ ಸರ್. ಇಲ್ಲಿ ಕ್ಯಾಪಿಟಲ್ ಬರಿಬೇಕು, ಇದು ಎಸ್ ಕ್ಯಾಪಿಟಲ್ ಬರಿಬೇಕು. ಓಕೆ, ಒಮ್ಮೆ ಏನಾಗ್ತದ, ಮೇಡಮ್ ಬರೀತಾರ, ಅಲ್ಲಿ ಯಾರು ಅಂತ ಗೊತ್ತಾಗದೇ ಇದ್ರೆ ಮೇಡಮ್ ಅಂತಾನು ಬರ್ದಿರ್ತಾರ. ಎರಡೂ ಬರಿಬಹುದು. ಈ ಎಸ್ ನು ಕ್ಯಾಪಿಟಲ್ ಆಗ್ಬೇಕು, ಈ ಎಂ ನು ಕ್ಯಾಪಿಟಲ್ ಆಗ್ಬೇಕು. ನೀವೇನ್ ಮಾಡ್ತೀರಿ, ಅವ್ನ್ ನೆಗ್ಲೆಕ್ಟ್ ಮಾಡ್ಬಿಡ್ತೀರಿ, ಅವೇ ಮ್ಯಾಟರ್ ಆಗುದಲ್ಲಿ. ಓಕೆ, ಇವು ಆರ್ ಕ್ಯಾಪಿಟಲ್, ಎಸ್ ಕ್ಯಾಪಿಟಲ್, ಎಂ ಕ್ಯಾಪಿಟಲ್, ಕಾಮ ಬರ್ಬೇಕು. ಓಕೆ, ರೆಸ್ಪೆಕ್ಟೆಡ್ ಸರ್ ಬಾರ್ ಮೇಡಮ್. ಇಲ್ಲಿ ಮೇಡಮ್ ಅಂತ ಬರೀದಿಲ್ಲ ನಾನು, ಯಾಕಂತಂದ್ರೆ ಇಲ್ಲಿ ನೋಡ್ರಿ, ಅವ್ರು ಹೇಳಿದಾರೆ ನೋಡ್ರಿ, ಇಲ್ಲಿ ರಿಕ್ವೆಸ್ಟಿಂಗ್ ಹಿಮ್ ಅಂತ ಅಂದಿದ್ದಾರೆ ನೋಡ್ರಿ. ಹಿಂಗಂದ್ರ ಹಿಮ್ ಅಂದ್ರ ಅವರನ್ನು ಅಂತ ಅರ್ಥ. ಇಲ್ಲಿ ಹಿಮ್ ಅಂದ್ರೆ ಇಲ್ಲಿ ಮೇಲೆ ರಿಜಿಸ್ಟರ್ ಇದಾರೆ ಅಂತಾನೆ ಅರ್ಥ ಅಲ್ಲ. ಈಗ ಅದಕ್ಕಾಗಿ ಓನ್ಲಿ ಸರ್ ಅಂತ ಬರೆದ್ರೆ ಓಕೆ. ನೀವು ಬೈ ಮಿಸ್ಟೇಕ್ ಆಗಿ ಏನೋ ಎರಡು ಬರದ್ರಂದ್ರ ಸ್ಕ್ರಾಚ್ ಮಾಡಕ್ ಹೋಗ್ಬೇಡ್ರಿ, ಬಿಟ್ಬಿಡ್ರಿ, ನಡೀತದ. ಓಕೆ, ರೆಸ್ಪೆಕ್ಟೆಡ್ ಸರ್, ಲೈಕ್ ದಿಸ್, ಕಾಮ.
ನೋಡ್ರಿ, ಫ್ರಾಮಿಗ್ ಕಾಮ ಕೊಡ್ಬೇಕಲ್ಲೇ, ಡೇಟ್ ಕಾಮ ಕೊಡಬಾರ್ದು, ಮತ್ತ ಟು ಬರಿಬೇಕು, ಕಾಮ ಕೊಡ್ಬೇಕು, ದೆನ್ ರೆಸ್ಪೆಕ್ಟೆಡ್ ಸರ್ ಇಲ್ಲಿ, ಆಮೇಲೆ ಸಬ್ಜೆಕ್ಟ್ ಬರಿಬೇಕು. ಈ ನೋಡ್ರಿ, ಟು ಆರ್ ಕೆಳಗನ ಒಂದು ಲೈನ್ ಬಿಟ್ಟು ಸಬ್ಜೆಕ್ಟ್ ಬರಿಬೇಕು. ಸಬ್ಜೆಕ್ಟ್ ಸಬ್ಜೆಕ್ಟ್ ಎಸ್ ಯು ಬಿ ಸಬ್ ಅಂತ ಬರೆದ್ರು ಓಕೆ, ಸಬ್ಜೆಕ್ಟ್ ಅಂತ ಪೂರ್ತಿ ಬರೆದ್ರು ಓಕೆ. ಓಕೆ, ಯಾಕಂದ್ರೆ ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ಬಹಳಷ್ಟು ಈಗ ನಾವೇ ಒಮ್ಮೊಮ್ಮೆ ಹೇಳ್ಬಿಟ್ಟಿರ್ತೀವಿ ಹಂಗೆ. ಅದಕ್ಕಾಗಿ ನೀವು ತಿಳ್ಕೊಂಡ್ಬಿಟ್ರಿ, ಒಂದು ಫಾರ್ಮ್ಯಾಟ್ ದಲ್ಲಿ ಇರ್ಬೇಕು. ಈಗ ಹೇಳಿದ್ನಲ್ಲ, ಫ್ರಾಮ್ ಟು ಈ ತರ ಫಾರ್ಮ್ಯಾಟ್ ದಲ್ಲಿ ಕರೆಕ್ಟ್ ಆಗಿ ಬಂದಿರ್ಬೇಕು. ಇಲ್ಲಿ ಅಲ್ಲಿ ಎಸ್ ಯು ಬಿ ಅಂತ ಅಷ್ಟೇ ಬರ್ದಾರ, ನೀವು ಇಲ್ಲಿ ಏನು ಫುಲ್ ಬರ್ದಿರಿ, ಒಂದ್ ಪುಸ್ತಕದಲ್ಲಿ ಅರ್ಧ ಬರ್ದಾರ, ಒಂದ್ ಪುಸ್ತಕದಲ್ಲಿ ಫುಲ್ ಬರ್ದಾರ, ಈ ಕನ್ಫ್ಯೂಷನ್ ಆಗಕ್ ಹೋಗ್ಬೇಡ್ರಿ. ಬೋತ್ ಎಲ್ಲಾ ಕರೆಕ್ಟ್ ಆವು. ಓಕೆ, ಯಾವ್ದಾದ್ರು ಒಂದ್ ಬರೀರಿ. ಸಬ್ಜೆಕ್ಟ್ ಸಬ್ಜೆಕ್ಟ್ ಬರೀದು ಬಹಳ ಇಂಪಾರ್ಟೆಂಟ್. ಸಬ್ಜೆಕ್ಟ್ ಮೇಲೆನೆ ಗೊತ್ತಾಗುತ್ತೆ ನಿಮಗೆ, ಏನು ಇವ್ಯಾಲ್ಯೂಯೇಟರ್ ಗೊತ್ತಾಗುತ್ತಾ ಇವಾಗ ಕರೆಕ್ಟ್ ಬರ್ದಾನ ಅಂತೇಳಿ. ಸಬ್ಜೆಕ್ಟ್ ನೀವು ಸರಿಯಾಗಿ ಬರದೇ ಇದ್ರೆ ತಪ್ಪಾಗ್ಬಿಡ್ತದೆ ಎಲ್ಲ. ಅಂದ್ರ ಬಾಡಿ ಆಫ್ ದಿ ಲೆಟರ್ ರೈಟಿಂಗ್ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಅದಕ್ಕೆ ಸಬ್ಜೆಕ್ಟ್ ಬರೆದು ಚಾಲೆಂಜಿಂಗ್. ಹಿಂಗ್ ಸಬ್ಜೆಕ್ಟ್ ಏನೈತಿ ನೋಡ್ರಿ, ಯಾವುದ್ರ ಬಗ್ಗೆ, ವಿಷಯ ಏನು ಅಂತ. ವಿಷಯ ಏನು, ರಿಕ್ವೆಸ್ಟಿಂಗ್ ಹಿಮ್ ಟು ಇಶ್ಯೂ ಪ್ರಾವಿಷನಲ್ ಸರ್ಟಿಫಿಕೇಟ್ ಫಾರ್ ಯು. ಪ್ರಾವಿಷನಲ್ ಸರ್ಟಿಫಿಕೇಟ್ ಬೇಕಾಗಿದೆ, ಅದ ವಿಷಯ ನಿಮ್ಮದು. ಓಕೆ, ಪ್ರಾವಿಷನಲ್ ಸರ್ಟಿಫಿಕೇಟ್ ಏನಂತ ಬರಿಬೇಕು ಹಂಗಾರ? ರಿಕ್ವೆಸ್ಟಿಂಗ್ ವರ್ಬ್ ದಿಂದ ಚಲೋ ಮಾಡಬಾರದು, ನೆನ್ಪಿಟ್ಕೋಬಿಡ್ರಿ. ಸಬ್ಜೆಕ್ಟ್ ಅನ್ನ ಬರೆಯುವಾಗ ವರ್ಬ್ ದಿಂದ ಚಲೋ ಆಗಬಾರದು. ವರ್ಬ್ ದಿಂದ ಆ ಒಂದು ಇದು ಚಲೋ ಆಗಬಾರ್ದು. ಸಬ್ಜೆಕ್ಟ್ ಬರೆಯುವಂತ ಏನ್ ಲೈನ್ ಇದೆಯಲ್ಲ, ಅದು ಸ್ಟಾರ್ಟ್ ಆಗಬಾರ್ದು. ರಿಕ್ವೆಸ್ಟಿಂಗ್ ರಿಜಿಸ್ಟರ್ ಟು ಇಶ್ಯೂ ಅಂತ ಹಿಂಗ್ ಚಲೋ ಮಾಡಬಾರ್ದು. ಓಕೆ, ಡೈರೆಕ್ಟ್ ಟು ದ ಪಾಯಿಂಟ್ ಬರ್ಬೇಕು. ಅದಕ್ಕೆ ಹೆಂಗಂದ್ರೆ ನೋಡ್ರಿ, ಇಶ್ಯೂ ಅಂದ್ರೆ ಅದನ್ನ ನೌನ್ ಆಗಿ ಕನ್ವರ್ಟ್ ಮಾಡ್ಬೇಕು ನೀವು. ಇಶ್ಯೂವನ್ಸ್ ಆಫ್, ನೋಡ್ರಿ ಯಾವಾಗ್ಲೂ ಇವು ಬರೆಯುವಾಗ ಕ್ಯಾಪಿಟಲ್ ಲೆಟರ್ ದಲ್ಲಿ ಬರೀಬೇಕು. ಫಸ್ಟ್ ಲೆಟರ್ ಇದು ಮೇನ್ ಅಲ್ಲ, ವಿಷಯ ಇದೆ ಅಲ್ಲ, ಅದಕ್ಕಾಗಿ ಪಿ ಕ್ಯಾಪಿಟಲ್. ಪ್ರಾವಿಷನಲ್ ಸರ್ಟಿಫಿಕೇಟ್, ಪ್ರಾವಿಷನಲ್ ಸರ್ಟಿಫಿಕೇಟ್. ಓಕೆ, ಇನ್ನು ಇಷ್ಟು ಬರುತ್ತೆ. ಇಶ್ಯೂವನ್ಸ್ ಆಫ್ ಪ್ರಾವಿಷನಲ್ ಸರ್ಟಿಫಿಕೇಟ್. ರಿಕ್ವೆಸ್ಟ್ ಫಾರ್ ಪ್ರಾವಿಷನಲ್ ಸರ್ಟಿಫಿಕೇಟ್ ಅಂದ್ರೂ ಒಂದೇ. ಇಲ್ಲಿ ರಿಕ್ವೆಸ್ಟ್ ಅನ್ನೋದು ವರ್ಬ್ ಅಲ್ಲ, ರಿಕ್ವೆಸ್ಟ್ ಅಂದ್ರೆ ಮನವಿ ಅಂತ ಅರ್ಥ ಅಷ್ಟೇ. ಇನ್ನೊಂದು ರಿಕ್ವೆಸ್ಟ್, ಅದೇ ರಿಕ್ವೆಸ್ಟ್ ಮನವಿ ಮಾಡಂತಾನು ಅರ್ಥ ಆಗುತ್ತ. ಆದ್ರೆ ನಾನು ಅಲ್ಲಿ ನೌನ್ ಆಗಿ ಕನ್ವರ್ಟ್ ಮಾಡಿರ್ತೀನಿ. ರಿಕ್ವೆಸ್ಟ್ ಫಾರ್ ಪ್ರಾವಿಷನಲ್ ಸರ್ಟಿಫಿಕೇಟ್ ಬರೆದ್ರು ಕರೆಕ್ಟ್. ಅಲ್ಲಿ ಇದೆ ಅದು ಇಶ್ಯೂ ಅಂತ ಇದೆ, ಅದಕ್ಕೆ ನಾ ಇಶ್ಯೂವನ್ಸ್ ಮಾಡಿನಿ ಅದನ್ನ. ಇಶ್ಯೂವನ್ಸ್ ಆಫ್ ಪ್ರಾವಿಷನಲ್ ಸರ್ಟಿಫಿಕೇಟ್. ನೀವು ರಿಕ್ವೆಸ್ಟ್ ಆಫ್ ಪ್ರಾವಿಷನಲ್ ಸರ್ಟಿಫಿಕೇಟ್ ಅಂದ್ರೂ ಓಕೆ, ರಿಕ್ವೆಸ್ಟ್ ಟು ಇಶ್ಯೂ ದ ಪ್ರಾವಿಷನಲ್ ಸರ್ಟಿಫಿಕೇಟ್ ಅಂದ್ರೂ ಓಕೆ. ಮೊದಲನೇದಾಗಿ ವರ್ಬ್ ದಿಂದ ಚಲೋ ಮಾಡಬಾರ್ದು ಅದನ್ನ ಸಬ್ಜೆಕ್ಟ್. ಇದನ್ನ ಯಾವಾಗ್ಲೂ ನೆನಪಿಟ್ಕೊಳ್ಬೇಕು. ಇಶ್ಯೂವನ್ಸ್ ಆಫ್ ಪ್ರಾವಿಷನಲ್ ಸರ್ಟಿಫಿಕೇಟ್ ರಿಗಾರ್ಡಿಂಗ್, ಈ ಡ್ಯಾಶ್ ಕೊಡ್ಬೇಕು, ಸ್ವಲ್ಪ ಇಲ್ಲಿ ಹೈಪನ್ ಕೊಡ್ಬೇಕು. ಹೈಪನ್ ಕೊಟ್ಟು REG ಹಿಂಗ ಆರ್ ಕೆಟ್ಟಲ್ ಬರಬೇಕು, ಈ ಜಿ ಫುಲ್ ಸ್ಟಾಪ್ ಕೊಡ್ಬೇಕು. ರಿಗಾರ್ಡಿಂಗ್ ಅಂತ ಫುಲ್ ಬರೀಬಾರ್ದು. ನಾವು ಕುರಿತು, ಇದರ ಕುರಿತು ಅಂತ ಬರಿತೀವಲ್ಲ, ಅದು ರಿಗಾರ್ಡಿಂಗ್ ಇದು. ಇಷ್ಟೇ. ಓಕೆ, ಈಗ ನೋಡ್ರಿ, ಇಶ್ಯೂವನ್ಸ್ ಆಫ್ ಪ್ರಾವಿಷನಲ್ ಸರ್ಟಿಫಿಕೇಟ್ ರಿಗಾರ್ಡಿಂಗ್. ಇದು ಓನ್ಲಿ GPSTR ಎಕ್ಸಾಮ್ ಇಲ್ಲ, ಯಾವ ಡಿಗ್ರಿ ಎಕ್ಸಾಮ್ ಎಲ್ಲವಕ್ಕೂ ಇರ್ತಾವೆ. ಓಕೆ, BA, BSc, BCom, BCA, BBA, MCom, ಐ ಮೀನ್ ತಗೊಂಡಿದ್ರ, ಇಂಗ್ಲಿಷ್ ತಗೊಂಡಿದ್ರ, ಒಂದ್ ಸಬ್ಜೆಕ್ಟ್ ತಗೊಂಡಿರ್ತಾರಲ್ಲ, ಇಂತ ಲೆಟರ್ ರೈಟಿಂಗ್ ಇರ್ತಾವ. ಓಕೆ, ಸಬ್ಜೆಕ್ಟ್ ಇಶ್ಯೂವನ್ಸ್ ಆಫ್ ಪ್ರಾವಿಷನಲ್ ಸರ್ಟಿಫಿಕೇಟ್ ರಿಗಾರ್ಡಿಂಗ್ ಅಂತ ನಾವು ಹೇಳುವಾಗ ಹೇಳ್ತೀವಿ ಅದನ್ನ, ರಿಗಾರ್ಡಿಂಗ್ ಹಿಂಗ್ ಅಂತೇಳಿ. ಬರುವಾಗ ಬರಿಬಾರ್ದು ನೀವು, REG ಅಂತ ಅಷ್ಟೇ ಬರಿಬೇಕು. ಆರ್ ಸ್ಮಾಲ್ ಬರಿಬಾರ್ದು. ಈಗ ಬಹಳಷ್ಟು ಗೌರ್ಮೆಂಟ್ ಏನು ಅವರು ಲೆಟರ್ ರೈಟಿಂಗ್ ಬರೀತಿರ್ತಾರಲ್ಲ, ಯಾವ್ದು ಯಾರಿಗಾದ್ರು, ಅಲ್ಲಿ ರಿಗಾರ್ಡಿಂಗ್ ಅಂತ ಬರೆದು ಬಿಟ್ಟಿರ್ತಾರ. ಅವ್ರಿಗೆ ಗೊತ್ತಿರುದಿಲ್ಲ ಅಂತ ಅರ್ಥ ಅದು. ಓಕೆ, ಗೊತ್ತಿದ್ರು ಅದನ್ನ ಯಾರು ಅಷ್ಟು ಕೇರ್ ಮಾಡೋದಿಲ್ಲ. ಇಲ್ಲಿ ನೀವು ಈ ಮಾರ್ಕ್ಸಿಗೆ ಸಂಬಂಧ ಮಾರ್ಕ್ಸ್ ನನಗೆ ಕರೆಕ್ಟ್ ಆಗಿ ಬರ್ಬೇಕು, ಅಥವಾ ನೀವು ಫಾರ್ಮೆಟ್ ಹಿಂಗೆ ಇರ್ತಂತೆ ತಿಳ್ಕೊಂಡು ಬರಿಬೇಕಾಗತ್ತಲ್ಲ, ಅದಕ್ಕಾಗಿ ನೀವು ಫಾಲೋ ಮಾಡ್ಬೇಕು, ಆ ಫಾರ್ಮೆಟ್ ಅನ್ನ ಫಾಲೋ ಮಾಡ್ಬೇಕು. REG ಅಲ್ಲಿ ಹೇಗೇನೆ ಇರಲಿ ಅದು. ಇವನ್ ಸೆಂಟ್ರಲ್ ಗೌರ್ಮೆಂಟ್ ದಾಗೂ ಹೆಂಗೂ ಬರ್ದಿರ್ತಾರ, ಇಲ್ಲ ಹೈಪನ್ನು ಕೊಟ್ಟಿರ್ದಲ್ಲ ಫುಲ್. ಇದನ್ನು ಸಹಿತ ಅವರು ಇಲ್ಲಿ ವರ್ಗದಿಂದನೂ ಚಲೋ ಮಾಡಿರ್ತಾರ. ಆ ದೊಡ್ಡ ದೊಡ್ಡ IAS ಆಫೀಸರ್ ಅವರು ಯಾರು ಏನು ಇಂಗ್ಲಿಷ್ ಟೀಚರ್ ಆಗಿರೋದಿಲ್ಲ, ಜಸ್ಟ್ ಕಮ್ಯುನಿಕೇಶನ್ ಫುಲ್ ಪವರ್ಫುಲ್ ಆಗಿರ್ತತ, ಹಿಂಗಾಗಿ ಬರ್ದಿರ್ತಾರ. ದಟ್ ಈಸ್ ಆಲ್ಸೋ ಇನ್ ಒನ್ ವೇ ಕರೆಕ್ಟ್, ಅದೇನ್ ತಪ್ಪಂತ ಅನ್ನೋದು ನಾನು.
ಅದು ಬೇರೆ. ಇಲ್ಲಿ ಬಟ್ ಎಕ್ಸಾಮಿನೇಷನ್ ದಲ್ಲಿ ಆ, ಏನು ಈ ಫಾರ್ಮೆಟ್ ಅನ್ನ ಫಾಲೋ ಮಾಡುದು ಒಳ್ಳೇದು. ಓಕೆ, ಲೈಕ್ ದಿಸ್. ಇಲ್ಲಿವರೆಗೂ ಬಂದ್ರಿ ನೀವೀಗ. ಫ್ರಾಮ್ ಬರ್ದ್ರಿ, ಡೇಟ್ ಬರ್ದ್ರಿ, ಟು ಬರ್ದ್ರಿ, ಸ್ಯಾಲ್ಯುಟೇಷನ್ ಐ ಮೀನ್ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್, ದೆನ್ ಸಬ್ಜೆಕ್ಟ್. ಇಲ್ಲಿವರೆಗೂ ಎಲ್ಲ ಒಂದೇ ಇರ್ಬೇಕು. ಇಲ್ಲಿ ಒಮ್ಮೆ ಹೇಳ್ತೀನಿ ನೋಡ್ರಿ, ಫ್ರಾಮ್ ಅಂತ ಬರ್ದ್ರಿ ಇಲ್ಲಿ. ಓಕೆ, ಡೇಟ್ ಬರ್ದ್ರಿ, ಟು ಬರ್ದಿರಿ, ಸಬ್ಜೆಕ್ಟ್ ಬರ್ದಿರಿ. ಓಕೆ, ಐ ಮೀನ್ ರೆಸ್ಪೆಕ್ಟೆಡ್ ಸರ್ ಅಂತ ಬರ್ದಿರಿ. ರೆಸ್ಪೆಕ್ಟೆಡ್ ಸರ್, ಸಬ್ಜೆಕ್ಟ್. ನೋಡಿ, ಸ್ಟ್ರೇಟ್ ಆಗಿರ್ಬೇಕು, ಇವ್ ಕಾಣ್ತಿರ್ಬೇಕು, ಹಿಂಗ್ ಸ್ಟ್ರೇಟ್ ಆಗಿ ಕಾಣ್ತಿರ್ಬೇಕು. ಓಕೆ, ಟು ಇಲ್ಲಿ ಬರೀದು, ಒಂದ್ ರೆಸ್ಪೆಕ್ಟೆಡ್ ಇಲ್ಲಿ ಬರೀದು, ಹಿಂಗ ಹಿಂದ ಮುಂದೆ ಆಗ್ಬಾರ್ದು. ಓಕೆ, ದಿಸ್ ಮ್ಯಾಟರ್ಸ್. ಈಗ ಬಾಡಿ ಆಫ್ ದಿ ಲೆಟರ್ ಹೆಂಗ್ ಬರಬೇಕು ನೋಡ್ರಿ. ಸಬ್ಜೆಕ್ಟ್ ಬರ್ದ್ರಲ್ಲ, ಅದ್ರ ಕೆಳಗ ಈಗ ಇಲ್ಲಿ ಸಬ್ಜೆಕ್ಟ್ ಅಂತ ಇದೆ ಅಂತ ತಿಳ್ಕೊಡ್ರಿ. ಇಲ್ಲಿ ಸಬ್ಜೆಕ್ಟ್ ಇದೆ, ಇಲ್ಲಿ ಸಬ್ಜೆಕ್ಟ್ ಇದೆ, ಇದ್ರ ಕೆಳಗ ಬರಬೇಕು ನೀವು. ಇಲ್ಲಿಂದ ಚಲೋ ಆಗ್ಬೇಕು. ಈಗ ಪ್ಯಾರಾ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಪ್ಯಾರಾ ಮಾಡಬಾರ್ದು, ಪ್ಯಾರಾ ಮಾಡೋದು ಅವಶ್ಯಕತೆ ಇಲ್ಲ, ಪ್ಯಾರಾ ಮಾಡಬಾರ್ದು. ಓಕೆ, ಇದು ಒಂದು ಮಾಡರ್ನ್ ಸ್ಟೈಲ್ ಆಫ್ ರೈಟಿಂಗ್, ಲೆಟರ್ ರೈಟಿಂಗ್. ಪ್ಯಾರಾ ಮಾಡೋದು ಅವಶ್ಯಕತೆ ಇಲ್ಲ. ಮಾಡಿದ್ರೆ ಏನ್ ತಪ್ಪಾಗೋದಿಲ್ಲ, ಪ್ಯಾರಾ ಮಾಡ್ಬೇಡ್ರಿ. ಒಂದು ಫಾರ್ಮ್ಯಾಟ್ ಅದೇ ಹೇಳಿದ್ನಲ್ಲ, ಒಂದು ಫಾರ್ಮ್ಯಾಟ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು, ಲೈಕ್ ದಿಸ್. ಈಗ ಇದಕ್ಕೆ ಕೆಲವೊಮ್ಮೆ ರೆಫರೆನ್ಸ್ ಬರೀತಾರ. ರೆಫರೆನ್ಸ್ ಬರೀದ ಅವಶ್ಯಕತೆ ಇಲ್ಲ. ಇಂತ ಅಪ್ಲಿಕೇಶನ್ ಬರೆಯುವಾಗ ನೀವು ರೆಫರೆನ್ಸ್ ಅಂತ ಬರಿಬಾರ್ದು. ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದ ಅಂತೇಳಿ ನೀವು ಬಾಡಿ ಆಫ್ ದಿ ಲೆಟರ್ ರೈಟಿಂಗ್ ದಾಗ ಬರೀರಿ. ಓಕೆ, ಬಟ್ ನೀವು ಅಲ್ಲೇ ಸಬ್ಜೆಕ್ಟ್ ನಂತರ ರೆಫರೆನ್ಸ್ ಬರ್ತಿರ್ತದ, ಅದು ಬೇರೆ. ಜಾಬಿಗೆ ಬರೀ ಮುಂದ ಬರೆಯುವಂತದ್ದು ಅಂತದ್ದು ಇನ್ನೊಂದು ಕ್ಲಾಸ್ ನಲ್ಲಿ ಹೇಳ್ತೀನಿ ನಾನು. ಒಟ್ಟ ಒಂದು 5-6 ಲೆಟರ್ ರೈಟಿಂಗ್ ಹೇಳ್ತೀನಿ, ಟೈಪ್ಸ್ ಆಫ್ ಲೆಟರ್ ರೈಟಿಂಗ್. ಅದರಲ್ಲಿ ಯಾವ್ದಾದ್ರು ಯಾವ್ದು ಬರ್ತದ ಅದನ್ನ ಬರಿಬೇಕು. ಓಕೆ, ನಾನು ಅಲ್ಲಿ ಬರುವಂತವನ್ನ ಹೇಳ್ತೀನಿ, ಈ ತರ, ಲೈಕ್ ದಿಸ್. ಈಗ ಏನ್ ಬರಿಬೇಕು, ಕ್ವಶನ್ ಏನಿದೆ. ಓಕೆ, ಈಗ ಬಾಡಿ ಆಫ್ ದಿ ಲೆಟರ್ ಬರ್ಬೇಕು. ಏನ್ ಇಲ್ಲಿ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು, ಐ ಕಾಮ ಅರುಣ್ ಕಾಮ, ಹಿಂಗ್ ನೋಡ್ರಿ. ನಾನು ನನ್ನ ಹೆಸರು ಬರಿತೀವಿ, ಆಮೇಲೆ ಕಾಮ ಕೊಡ್ತೀವಿ. ನಾನು ಕಾಮ ಕೊಡ್ಬೇಕು, ಅರುಣ್ ಕಾಮ ಕೊಡ್ಬೇಕು. ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಮೈ ಗ್ರಾಜುಯೇಷನ್. ಬಹಳ ಸಿಂಪಲ್ ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ರಿ. ನೋಡ್ರಿ, ಅಗೇನ್ ಇಲ್ಲಿ ಗ್ರಾಮರ್ ಬರದೇ ಇದ್ರ ನೀವ್ ಏನೇನೇನಾದ್ರು ಬರದ್ರ ಅಲ್ಲಿಯೂ ಮಾರ್ಕ್ಸ್ ಹೋಗ್ತಾವ. ಫಾರ್ಮೆಟ್ ಎಲ್ಲ ಕರೆಕ್ಟ್ ಫಾಲೋ ಮಾಡಿರ್ತೀರಿ. ಇಲ್ಲಿ ಹ್ಯಾವ್ ಬರಿ ಬಂದಿ ಹ್ಯಾಸ್ ಬರ್ದಿರ್ತೀರಿ, ಇಲ್ಲಿ ಕಾಮ ಕೊಟ್ಟಿರ್ದಿಲ್ಲ, ಸಕ್ಸಸ್ಫುಲ್ ಅಂತ ಬರ್ದಿರ್ತೀರಿ, ಕಂಪ್ಲೀಟ್ ಅಂತ ಅಷ್ಟೇ ಬರ್ದಿರ್ತೀರಿ. ಎಲ್ಲ ಅದಕ್ಕೆ ಗ್ರಾಮರ್ ಬಹಳ ಇಂಪಾರ್ಟೆಂಟ್ ಅಂತ. ಗ್ರಾಮರ್ ಎಲ್ಲ ಕಲ್ತಾದ್ಮೇಲೆ ಡಿಸ್ಕ್ರಿಪ್ಟಿವ್ ಹಿಡಿಬೇಕಾಗತ್ತೆ ನೀವು. ಓಕೆ, ಬಹಳಷ್ಟು ಸ್ಟೂಡೆಂಟ್ಸ್ ನನಗೆ ರಿಕ್ವೆಸ್ಟ್ ಮಾಡಿದ್ರು, ಮೊದಲು ಡಿಸ್ಕ್ರಿಪ್ಟಿವ್ ಚಲೋ ಮಾಡ್ರಿ, ನಮಗೆ ತೊಂದರೆ ಆಗ್ತಾ ಇದೆ ಅಂತೇಳಿ. ಅದಕ್ಕಾಗಿ ನಾ ಗ್ರಾಮರ್ ಎಲ್ಲ ಮುಗಿಸೋದಕ್ಕಿಂತ ಮೊದಲ ಇದನ್ನೆಲ್ಲ ನನ್ನ ಕಂಪೋಸಿಷನ್ ಪಾಠದಲ್ಲಿ ಹೇಳ್ಬೇಕಾಗಿತ್ತು. ಆದ್ರೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತೇಳಿ. ನನ್ನಲ್ಲಿ ಏನಿದೆ ಅದನ್ನ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ, ಈ ಲೆಟರ್ ರೈಟಿಂಗ್ ಅಥವಾ ಡಿಸ್ಕ್ರಿಪ್ಟಿವ್ ಪೇಪರ್ ಬಗ್ಗೆ ಇರುವಂತ ಒಂದು ಮಾಹಿತಿಯನ್ನ. ಓಕೆ, ಐ ಅರುಣ್ ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಮೈ ಗ್ರಾಜುಯೇಷನ್ ಕೋರ್ಸ್. ಗ್ರಾಜುಯೇಷನ್ ಕೋರ್ಸ್ ಆರ್ ಡಿಗ್ರಿ ಎಲ್ಲಿ ಮಾಡಿರಿ, ಕಂಪ್ಲೀಟ್ ಮಾಡ್ರಿ. ಫ್ರಾಮ್ ಯುವರ್, ಯಾರಿಗೆ ಬರೆಯಕತ್ತೀರಿ ನೀವು, ರಿಜಿಸ್ಟರ್ ಬರೆಯಕತ್ತೀರಲ್ಲ, ಅದಕ್ಕೆ ಫ್ರಾಮ್ ಯುವರ್, ನಿಮ್ಮ ಯೂನಿವರ್ಸಿಟಿಯಿಂದ ಅಂತ ಹೇಳ್ಬೇಕು ನೀವು. ಫ್ರಾಮ್ ಯುವರ್ ಎಸ್ಟೀಮ್ಡ್ ಯೂನಿವರ್ಸಿಟಿ ಅನ್ಬೇಕು. ನೀವೇನ್ ಬರ್ತಿದ್ ನೋಡ್ರಿ, ಅದ್ರ ಹಿಂದೆ ಒಂದು ಎಡ್ಜೆಕ್ಟಿವ್ ಯೂಸ್ ಮಾಡ್ಬೇಕು. ಫ್ರಾಮ್ ಯುವರ್ ಎಸ್ಟೀಮ್ಡ್ ಯೂನಿವರ್ಸಿಟಿ, ಗೌರವಾನ್ವಿತ, ಗೌರವಾನ್ವಿತ ಒಂದು ವಿಶ್ವವಿದ್ಯಾಲಯದಿಂದ. ಬರೀ ವಿಶ್ವವಿದ್ಯಾಲಯದಿಂದ ಅಂತ ಅಷ್ಟು ಸರಿಯಾಗಿ ಅನ್ಸೋದಿಲ್ಲ. ಅಥವಾ ರೆಪ್ಯೂಟೆಡ್ ಯೂನಿವರ್ಸಿಟಿ ಅಂತಾನು ಬರಿಬಹುದು ನೀವು. ರೆಪ್ಯೂಟೆಡ್ ಇಲ್ಲಿ ಅಷ್ಟು ಸೂಕ್ತ ಅನ್ಸೋದಿಲ್ಲ ಅದು. ನೀವು ಎಸ್ಟೀಮ್ಡ್ ಯೂನಿವರ್ಸಿಟಿ ಅಂತ ಬರಿಬೇಕು. ಎಸ್ಟೀಮ್ಡ್ ಯೂನಿವರ್ಸಿಟಿ ಓನ್ಲಿ. ಐ ಕಂಪ್ಲೀಟೆಡ್ ಮೈ ಡಿಗ್ರಿ ಫ್ರಾಮ್ ಯುವರ್ ಯೂನಿವರ್ಸಿಟಿ ಅಂತ ಅಷ್ಟೇ ಹೇಳ್ಬಾರ್ದು, ಅದು ಹಾರ್ಡ್ ಅಂತ ಅನ್ಸುತ್ತೆ. ನಿಮ್ಮ ವಿಶ್ವವಿದ್ಯಾಲಯದಿಂದ ನಾನು ಇನ್ನು ಪದವಿಯನ್ನು ಪಡೆದಿದ್ದೇನೆ ಅಂತ ಅಷ್ಟೇ ಅನ್ಬಾರ್ದು. ನಿಮ್ಮ ನಿಮ್ಮ ಗೌರವಾನ್ವಿತ ಅಂದ್ರ ಓದೋರಿಗೆ ಖುಷಿ ಆಗುತ್ತದ, ನಮ್ಮ ಯೂನಿವರ್ಸಿಟಿ ಹಿಂಗ್ ಹೇಳ್ತಾ ಇದಾರೆ ಇವರು ಅಂತೇಳಿ ಅಂತ ಅಲ್ಲ. ಅದೊಂದು ರೀತಿ ಬರೆಯುವಂತ ಫಾರ್ಮ್ಯಾಲಿಟಿ ಅದು. ಓಕೆ, ನೋಡು, ಫ್ರಮ್ ಯುವರ್ ಎಸ್ಟೀಮ್ಡ್ ಯೂನಿವರ್ಸಿಟಿ. ಯೂನಿವರ್ಸಿಟಿ ಇವ್ ಕ್ಯಾಪಿಟಲ್ ಬರೀ ನಡೀತದೆ, ಬಿಕಾಸ್
ಅದು ಅದು ಹೆಚ್ಚು ಒತ್ತು ಕೊಡ್ತಾ ಇದ್ರಿ ನೀವು ಅದು. ಸೊ ನಾವು ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಅಂತ ಅನ್ಬಾರ್ದು, ದಿಸ್ ಲೆಟರ್ ಅನ್ಬಾರ್ದು, ದಿಸ್ ಅಪ್ಲಿಕೇಶನ್ ಅಂತ ಹೇಳ್ಬೇಕು. ಯಾಕಂದ್ರ ಕ್ವಶನ್ ದಲ್ಲಿ ಏನಿದೆ ನೋಡ್ರಿ, ಕ್ವಶನ್ ದಲ್ಲಿ ರೈಟ್, ಕ್ವಶನ್ ದಲ್ಲಿ ಏನಿದೆ, ರೈಟ್ ಅಂಡ್ ಅಪ್ಲಿಕೇಶನ್ ಅಂದಾರ ಅವರು. ರೈಟ್ ಅಂಡ್ ಲೆಟರ್ ಅಂದ್ರ ರೈಟ್ ಅಂಡ್ ಅಪ್ಲಿಕೇಶನ್, ಅರ್ಜಿ ಕೊಡ್ರಿ ಅಂದ. ಯಾರಾದ್ರೂ ನಿಮ್ಗೆ ಹೋದಾಗ ಅರ್ಜಿ ಕೊಡ್ರಿಲ್ಲ ನೋಡ್ತೀವಲ್ಲ ಅಂತಾರಲ್ಲ, ಆ ಅರ್ಥದಲ್ಲಿ ಇದು. ಅರ್ಜಿ ಅಂದ್ರೆ ಅರ್ಜಿನ ಬರಿಬೇಕು, ಲೆಟರ್ ಅಂದ್ರೆ ಲೆಟರ್ ಅಂತ ಬರೀರಿ, ನೋ ಪ್ರಾಬ್ಲಮ್. ಓಕೆ, ಈಗ ಅದು ಬರ್ದ್ರು ಏನೋ, ಈಗ ಇಲ್ಲಿ ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಅಂತ ಬರೋರು ಏನ್ ತಪ್ಪಾಗುತ್ತನ್ರಿ ಅಂತಂದ್ರೆ ಏನು ತಪ್ಪಾಗೋದಿಲ್ಲ. ಆದ್ರೆ ಅವರು ಸ್ಪಷ್ಟವಾಗಿ ಕ್ವಶನ್ ದಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ರೈಟ್ ಅನ್ ಅಪ್ಲಿಕೇಶನ್ ಅಂತೇಳಿ. ಸೊ ಬೆಟರ್ ಟು ರೈಟ್ ಅನ್ ಅಪ್ಲಿಕೇಶನ್. ಓಕೆ, ಐ ಆಮ್ ರೈಟಿಂಗ್ ದಿಸ್ ಅಪ್ಲಿಕೇಶನ್ ಟು ಕೈಂಡ್ಲಿ, ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋತಾರೆ ನೋಡ್ರಿ, ಟು ಇಶ್ಯೂ ಕೈಂಡ್ಲಿ ಅಲ್ಲ, ಟು ಕೈಂಡ್ಲಿ ಇಶ್ಯೂ. ಇದನ್ನ ನೆನಪಿನಲ್ಲಿ ಇಟ್ಕೊಡ್ರಿ ನೀವು. ಆ ಇಲ್ಲಿ ಓಕೆ, ಟು ಅಪ್ಲಿಕೇಶನ್ ಟು ಕೈಂಡ್ಲಿ ಇಶ್ಯೂ, ಟು ಕೈಂಡ್ಲಿ ಇಶ್ಯೂ, ಟು ಇಶ್ಯೂ ಕೈಂಡ್ಲಿ. ನೋ, ಇದು ಬಾಯಟ್ ಮಾಡ್ಬಿಡ್ರಿ, ಕೆಲವೊಂದಿಷ್ಟು ಸೆಂಟೆನ್ಸ್ ಅನ್ನ ಬಾಯಟ್ ಮಾಡ್ಬಿಡ್ರಿ. ಓಕೆ, ಟು ಕೈಂಡ್ಲಿ ಇಶ್ಯೂ ಮೈ ಪ್ರೊವಿಷನಲ್ ಸರ್ಟಿಫಿಕೇಟ್. ಇದನ್ನು ಕ್ಯಾಪಿಟಲ್ ಬರ್ರಿ, ಯಾಕಂದ್ರೆ ಮೇನ್ ಆಗಿ ಅದೇ ಬೇಕಾಗಿದೆ ಅಲ್ಲ ನಿಮ್ಗೆ. ಕ್ಯಾಪಿಟಲ್ ಲೆಟರ್ ಬರೋದ್ರ ನಡುವು ಬರೋದ್ರ ಏನ್ ತಪ್ಪೇನಾಗೋದಿಲ್ಲ. ಓಕೆ, ಪ್ರೊವಿಷನಲ್ ಸರ್ಟಿಫಿಕೇಟ್ at the earliest. ಓಕೆ, ಇದು ನೋಡಿ, ಇಷ್ಟು ಬರ್ದ್ರಿ. ಈಗ ಐ ಅರುಣ್ ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಮೈ ಗ್ರಾಜುಯೇಷನ್ ಡಿಗ್ರಿ ಫ್ರಮ್ ಯುವರ್ ಎಸ್ಟೀಮ್ಡ್ ಯೂನಿವರ್ಸಿಟಿ. ನೋಡ್ರಿ ಎಷ್ಟು ಸಿಂಪಲ್ ಆಗಿ ಬರ್ಕೋತ ಹೋಗ್ಬೇಕು. ಸುಮ್ನೆ ದೊಡ್ಡ ದೊಡ್ಡ ಸೆಂಟೆನ್ಸ್ ಅಥವಾ ಏನು ನನಗ ಬಹಳಷ್ಟು ವರ್ಡ್ಸ್ ಗೊತ್ತದ ಅಂತ ತಿಳ್ಕೊಂಡು ಅದನ್ನ ಬರ್ಯಾಕ್ ಹೋಗ್ಬಾರ್ದು. ಏನಿದೆ ಟು ದ ಪಾಯಿಂಟ್ ಬರಿಬೇಕು. ನಾವು ಐ ಆಮ್ ರೈಟಿಂಗ್ ದಿಸ್ ಅಪ್ಲಿಕೇಶನ್, ನಾವು ಬರದೇ ಇದ್ರು ನಡೀತದ. ನಾವು ಐ ಆಮ್ ರೈಟಿಂಗ್ ದಿಸ್ ಅಪ್ಲಿಕೇಶನ್ ಟು ಕೈಂಡ್ಲಿ ಇಶ್ಯೂ ಮೈ ಪ್ರೊವಿಷನಲ್ ಸರ್ಟಿಫಿಕೇಟ್ ಎಟ್ ದಿ ಅರ್ಲಿಯೆಸ್ಟ್. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಕಳಿಸ್ರಿ ಅಂದಾಗ. ಇದು ಫಸ್ಟ್ ಪ್ಯಾರಾ. ಸೆಕೆಂಡ್ ಪ್ಯಾರಾ, ಸೊ ಸೆಕೆಂಡ್ ಪ್ಯಾರಾದಲ್ಲಿ ಏನ್ ಬರೀತೀರಿ, ಸಿ ಐ ರಿಕ್ವೈರ್. ಅದು ಎದಕ್ ಬೇಕಂತ ನೀವು ಬರಿಬೇಕಲ್ಲ, ಸ್ವಲ್ಪ ಮೆನ್ಷನ್ ಮಾಡ್ಬೇಕಲ್ಲ. ನೀವು ಎದಕ್ ಬೇಕು, ನಾವು ಆಮೇಲೆ ನೀವು ಲೆಟರ್ ಕೊಡಕ್ ಹೋಗಿರ್ತೀರಲ್ಲ ಯೂನಿವರ್ಸಿಟಿಯಲ್ಲಿ, ನಾವು ಕಳಿಸ್ತೀವಿ ಹೋಗಿ ಎದಕ್ ಬೇಕು ನಿನ್ಗೆ ಅಂತಂದ್ರೆ ಏನ್ ಮಾಡ್ತೀರಿ ನೀವು, ಅದಕ್ಕ ರೀಸನ್ ಬರಿಬೇಕಾಗತ್ತಲ್ಲ ನೀವು. ಓಕೆ, ಆ ಅರ್ಥದಲ್ಲಿ ಹಂಗ್ ತಿಳ್ಕೊಂಡು ಬರಿಬೇಕಂತ ಇಲ್ಲಿ ಐ ರಿಕ್ವೈರ್. ನೋಡ್ರಿ, ಇಲ್ಲಿ ಇದನ್ನ ಪ್ಯಾರಾ ಮಾಡೋದು ಅವಶ್ಯಕತೆ ಇಲ್ಲ, ಸ್ಟ್ರೇಟ್ ಆಗಿ ಬರೀ ನೀವು. ಮಾಡರ್ನ್ ವೇ ಆಫ್ ರೈಟಿಂಗ್ ದ ಅಪ್ಲಿಕೇಶನ್. ಓಕೆ, ರೈಟಿಂಗ್ ಅನ್ ಅಪ್ಲಿಕೇಶನ್. ಐ ರಿಕ್ವೈರ್, ನನಗೆ ಅವಶ್ಯಕತೆ ಇದೆ ಅಂತ. ಐ ನೀಡ್, ಐ ರಿಕ್ವೈರ್ ದಿಸ್ ಸರ್ಟಿಫಿಕೇಟ್ ಟು ಗೆಟ್ ಅಡ್ಮಿಷನ್, to get admission to post graduation degree. Glass. Post graduation degree in New Delhi. ನ್ಯೂ ಡೆಲ್ಲಿ ಅಥವಾ ಡೆಲ್ಲಿ ಅಂತ ಏನ್ ಅಂತ ಕೊಟ್ಟಿದಾರ ಅದನ್ನ ಬರೀಬೇಕು. ಓಕೆ, ನೋಡ್ರಿ, ಐ ರಿಕ್ವೈರ್ ದಿಸ್ ಸರ್ಟಿಫಿಕೇಟ್ ಟು ಗೆಟ್ ಅಡ್ಮಿಷನ್ ಟು ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಇನ್ ನ್ಯೂ ಡೆಲ್ಲಿ. ಪೋಸ್ಟ್ ಗ್ರಾಜುಯೇಟ್ ನೀವು ಅಲ್ಲಿ ಹೇಳಿದಾರಲ್ಲ ಅವ್ರು, ಪೋಸ್ಟ್ ಗ್ರಾಜುಯೇಷನ್ ಅನ್ನ ಇದನ್ ಮಾಡ್ಬೇಕಂತ ಹೇಳಿ. ಓಕೆ, ಈಗ ನೋಡ್ರಿ, ಟು ಇಶ್ಯೂಸ್ ಫಾರ್ ಯು ಟು ಗೆಟ್ ಅಡ್ಮಿಷನ್ ಟು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಇನ್ ನ್ಯೂ ಡೆಲ್ಲಿ. ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಆದ್ರೂ ಅಂತನ್ರಿ, ಅಥವಾ ಡಿಗ್ರಿ ಅಂತ ಆದ್ರೂ ಹೇಳ್ಬೋದು ನೀವು. ಓಕೆ, ಸಾರಿ. ಓಕೆ, ಫಾರ್ ಯು ಟು ಗೆಟ್ ಅಡ್ಮಿಷನ್ ಟು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಇನ್ ನ್ಯೂ ಡೆಲ್ಲಿ, ಅದನ್ನೇ ಬರೀಬೇಕು ನೀವು.
ಐ ರಿಕ್ವೈರ್, ಇಲ್ಲಿ ನೋಡ್ರಿ ಹೆಚ್ಚು ಕಡಿಮೆ ಆಗಬಾರ್ದು ಅದು, ಟು ಅಡ್ಮಿಷನ್ ಟು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಆರ್ ಡಿಗ್ರಿ ಇನ್ ನ್ಯೂ ಡೆಲ್ಲಿ. ನ್ಯೂ ಡೆಲ್ಲಿಯಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ಗೆ ನಾನು ಅಡ್ಮಿಷನ್ ತಗೋಬೇಕಾಗಿದೆ. ಅದಕ್ಕೆ ನನಗೆ ಇದ್ರ ಅವಶ್ಯಕತೆ ಇದೆ ಅಂತ ಬರಿಬೇಕು. ಓಕೆ, ಕರೆಂಟ್ಲಿ ದ ಅಡ್ಮಿಷನ್ ಪ್ರಾಸೆಸ್ ಈಸ್ the admission process is underway. ಅಡ್ಮಿಷನ್ ಪ್ರಾಸೆಸ್ ಅಂಡರ್ ವೇ ಇದೆ ಅಂತ ಆ ಅರ್ಥದಲ್ಲಿ ನೀವು ಬರಿಬೇಕು. ಅಂಡ್ ಮತ್ತೇನ್ ಬರೀತೀರಿ, ನೀವು ಹಿಂಗೂ ಬರಿಬಹುದು. The admission process is currently underway. The admission process is going on. Okay. Uh, it is mandatory to submit. It is compulsory ಅಂತ. ಮ್ಯಾಂಡೇಟರಿ ಅಂದ್ರ ಕಂಪಲ್ಸರಿ. ಕಂಪಲ್ಸರಿ ಬರಿಬಹುದಾಗಿತ್ತಲ್ರಿ ಅಂತಂದ್ರ ಬರಿಬಹುದು. ಮ್ಯಾಂಡೇಟರಿ ಇಸ್ ಫಾರ್ಮಲ್ ವರ್ಡ್. ಅದು ಒಂದು ಇದರಲ್ಲಿ ಒಂದು ಲೆಟರ್ ರೈಟಿಂಗ್ ದಲ್ಲಿ ಇಂತ ಫಾರ್ಮಲ್ ಆಗಿ ಬರಿತಿರ್ತೀರಲ್ಲ ನೀವು, ಬರೆಯುವಾಗ ಬರೆದ್ರೆ ಹೆಚ್ಚು ಉತ್ತಮ. ಇಟ್ ಈಸ್ ಮ್ಯಾಂಡೇಟರಿ ಟು ಸಬ್ಮಿಟ್ ದ ಸರ್ಟಿಫಿಕೇಟ್. ದ ಸರ್ಟಿಫಿಕೇಟ್ ಅಂದ್ರೆ ಪ್ರೊವಿಷನಲ್ ಸರ್ಟಿಫಿಕೇಟ್. ಸರ್ಟಿಫಿಕೇಟ್. ಸೊ ಅದಕ್ಕೆ ಏನ್ ಬರಬೇಕು, within the stipulated time. Within the stipulated ಅಂದ್ರೆ ನಿಗದಿಪಡಿಸಿದ ದಿನಾಂಕದೊಳಗೆ ಅದನ್ನ ಸಬ್ಮಿಟ್ ಮಾಡೋದು ಕಂಪಲ್ಸರಿ ಆಗಿದೆ. ಅದಕ್ಕೆ ನನಗೆ ಇದು ಸರ್ಟಿಫಿಕೇಟ್ ಬೇಕು ಅಂತ ಬರಿತಾ ಇದ್ದೀರಿ. ಸೊ ಈಗ ಲಾಸ್ಟ್ ಏನು ರೀಸನ್ ಕೊಟ್ರೆ ನಿಮ್ಗೆ ಯಾವ್ದಕ್ಕೆ ಬೇಕಂತೇಳಿ ಲಾಸ್ಟ್ ಲಾಸ್ಟ್ ಬೇರೆದಲ್ಲಿ ಬರ್ರಿ. ಈಗ ನೋಡ್ರಿ, ದೇರ್ ಫೋರ್ ರಿಕ್ವೆಸ್ಟ್ ಯು, ಐ ದೇರ್ ಫೋರ್ ಕೈಂಡ್ಲಿ ರಿಕ್ವೆಸ್ಟ್ ಯು ಅಂತಾನು ಅನ್ಬೋದು ಅಂತ ಹೇಳ್ಬೋದು. ಐ ದೇರ್ ಫೋರ್ ಕೈಂಡ್ಲಿ ರಿಕ್ವೆಸ್ಟ್ ಯು to issue the provisional certificate as soon as possible. ಅಲ್ಲಿ ಮೊದಲನೇ ಪೇರದಲ್ಲಿ ಏನಂತ ಬರೆದಿದ್ರಿ, ಮೊದಲನೇ ಪ್ಯಾರಾದಲ್ಲಿ ಆಟ್ ದಿ ಅರ್ಲಿಯಸ್ಟ್ ಅಂತ ಬರ್ದಿದ್ರಿ. ಇಲ್ಲಿ ಅರ್ಲಿಯಸ್ಟ್ ಬರಿಬಹುದು. ಬೇರೆ ಬೇರೆ ವರ್ಡ್ ಅನ್ನ ಯೂಸ್ ಮಾಡಿದ್ರೆ ಇಂಗ್ಲಿಷ್ ನಾಲೆಜ್ ಇದೆ ಅಂತ ತಿಳ್ಕೊತಾರೆ. ಅಲ್ಲೇ ಆಟ್ ದಿ ಅರ್ಲಿಯಸ್ಟ್ ಅಂತ ಬರ್ದ್ರಿ, ಇಲ್ಲಿ ಆಟ್ ದಿ ಅರ್ಲಿಯಸ್ಟ್ ಅಂತ ಬರ್ದ್ರಿ ಅಂದ್ರ ಏನು ಬಹ್ಯಾಡ್ ಮಾಡ್ಕೊಂಡ್ ಬರಕತ್ತ ನೀವು ಅಂತ ತಿಳ್ಕೊತಾರ. ಅದಕ್ಕೆ ಸ್ವಲ್ಪ ವರ್ಡ್ ಚೇಂಜ್ ಮಾಡ್ರಿ. ಎರಡೂ ಮೀನಿಂಗ್ ಒಂದೇ ಆದ್ರೂ ಸಹಿತ ಅಲ್ಲಿ ಆಟ್ ದಿ ಅರ್ಲಿಯಸ್ಟ್ ಬೇಗನೆ ಅನ್ನೋ ಅರ್ಥ. ಎಷ್ಟು ಸಾಧ್ಯ ಐತೆ ಅಷ್ಟು ಬೇಗನೆ ಕೊಡ್ರಿ ಅಂದಂಗ ಇಲ್ಲಿ ಅದೇ ಅರ್ಥನ ಇದು. ಇಶ್ಯೂ ದ ಪ್ರೊವಿಷನಲ್ ಸರ್ಟಿಫಿಕೇಟ್ ಆಸ್ ಸೂನ್ ಆಸ್ ಪಾಸಿಬಲ್, ಆಸ್ ಅರ್ಲಿ ಆಸ್ ಪಾಸಿಬಲ್ ಯಾವ್ದಾದ್ರು ಬರಿಬಹುದು. ಓಕೆ, ಐ ಶಾಲ್ ಬಿ ಮುಂದೊಂದು ಸೆಂಟೆನ್ಸ್ ಬರಿಬೇಕು. ಐ ಶಾಲ್ ಬಿ ಗ್ರೇಟ್ಫುಲ್. ಗ್ರೇಟ್ಫುಲ್ ಇದನ್ನ ನೋಡ್ರಿ, ಬಹಳಷ್ಟು ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಾರೆ ಇದನ್ನ. ಈಗ ನೋಡ್ರಿ, ಗ್ರೇಟ್ಫುಲ್ ಹಿಂಗ್ ಬರ್ತೀರಿ ನೀವು, ಈ ಗ್ರೇಟ್ ಅಂತ ಇದನ್ನ ರೂಢಿ ಮಾಡ್ಕೊಂಡಿರ್ತೀರಿ, ಹಿಂಗ್ ಬರ್ಬಿಡ್ತೀರಿ. ಇದು ಬೇರೆ, ಇದು ಅಲ್ಲ, ಇದು ಅಲ್ಲ ವರ್ಡ್. ಓಕೆ, ದಿಸ್ ಒನ್ GRATEFUL. ಮತ್ತೆ ಬಹಳಷ್ಟು ಸ್ಟೂಡೆಂಟ್ಸ್ ಅದನ್ನ ನೋಡಿದೀನಿ ನಾನು, ಡಬಲ್ ಎಫ್ ಬರ್ದಿರ್ತೀರಿ ನೀವು. ಓಕೆ, ಡಬಲ್ ಎಫ್ ಅಂತ ನೋಡ್ರಿ, ಡಬಲ್ ಎಲ್ ಬರ್ದಿರ್ತೀರಿ. ಡಬಲ್ ಎಲ್ ಫುಲ್ ಡಬಲ್ ಎಲ್ ಬರಿಬಾರ್ದು, ಒಂದೇ ಎಲ್ಲ ಅದು. ಓಕೆ, ಐ ಶಾಲ್ ಬಿ ಗ್ರೇಟ್ಫುಲ್. ಗ್ರೇಟ್ಫುಲ್ ನೋಡ್ರಿ, ಸ್ಪೆಲ್ಲಿಂಗ್ ನೋಡ್ರಿ, ಗ್ರೇಟ್ಫುಲ್ ಹಿಂಗೆ ಬರಿಬೇಕು. ಸೊ ನೋಡ್ರಿ, ಕಾನ್ಸಂಟ್ರೇಷನ್ ಮಾಡ್ರಿ. ಗ್ರೇಟ್ ನೋಡ್ರಿ, ಆ ಗ್ರೇಟ್ ಅಲ್ಲ, ಶ್ರೇಷ್ಠ ಅಂತ ಹೇಳಿ, ಆ ಗ್ರೇಟ್ ಅಲ್ಲ, ಗ್ರೇಟ್ಫುಲ್. ಐ ಶಾಲ್ ಬಿ ಗ್ರೇಟ್ಫುಲ್ ಫಾರ್ ಯುವರ್ ಪ್ರಾಂಪ್ಟ್ action in this regard. ನೀವು ಬೇಗನೆ ಕೊಟ್ರಂದ್ರೆ ನಾನು ನಿಮಗೆ ಆಭಾರಿಯಾಗಿರುತ್ತೇನೆ.
ನಾನು ಈಗ ನಿಮಗೆ ಕೃತಜ್ಞನಾಗಿರ್ತ ಥ್ಯಾಂಕ್ಫುಲ್ ಆಗಿರ್ತೇನೆ ಅಂತ ಅರ್ಥ. ನೀವು ಅದನ್ನು ಬರೀಬಹುದು, ಐ ಶಾಲ್ ಬಿ ಥ್ಯಾಂಕ್ಫುಲ್ ಫಾರ್ ಯುವರ್ ಪ್ರಾಂಪ್ಟ್ ಆಕ್ಷನ್, ಫಾರ್ ಯುವರ್ ಸಿನ್ಸಿಯರ್ ಆಕ್ಷನ್ ಇನ್ ದಿಸ್ ರಿಗಾರ್ಡ್. ಓಕೆ, ಇನ್ ದಿಸ್ ರಿಗಾರ್ಡ್. ಇಷ್ಟೇ. ಇಲ್ಲೊಂದ್ ಸ್ವಲ್ಪ ಸ್ಪೇಸ್ ಕೊಟ್ಟು ಥ್ಯಾಂಕಿಂಗ್ ಯು ಅಂತ ಬರಿಬೇಕು. ಥ್ಯಾಂಕಿಂಗ್ ಯು, ಕಾಮ ಕಾಮ ಕೊಡ್ಬೇಕು ಕಂಪಲ್ಸರಿ. ಈಗ ನೋಡ್ರಿ ಇಲ್ಲಿ ಪಾಯಿಂಟ್ ನೋಡ್ರಿ, ಇಲ್ಲಿ ಟಿ ವೈ, ವೈ ಸ್ಮಾಲ್ ಇರ್ಬೇಕು, ಟಿ ಒಂದು ಕ್ಯಾಪಿಟಲ್ ಇರ್ಬೇಕು. ಓಕೆ, ಈಗ ಈಗ ನೋಡ್ರಿ ಯುವರ್ಸ್ ಫೇತ್ಫುಲ್, ಇಲ್ಲಿ ಬರೆದ್ರು ಓಕೆ, ಇದನ್ನ ಸ್ವಲ್ಪ ಜಾಗ ಬಿಟ್ಟು ಇಲ್ಲಿ ಬರೆದ್ರು ಓಕೆ, ಇಲ್ಲಿ ಸ್ಟ್ರೇಟ್ ಆಗಿ ಬರೆದ್ರು ಓಕೆ, ನೀವು ಅದನ್ನು ಹಂಗೂ ಬರಿಬಹುದು. ಓಕೆ, ಯುವರ್ಸ್ ಯುವರ್ಸ್ ಫೇತ್ಫುಲಿ, ಯುವರ್ಸ್ ಫೇತ್ಫುಲಿ, ಒಂದು ಲೈನ್ ಎರಡ್ ಲೈನ್ ಬಿಟ್ಟು ಬರೀಬೇಕು. ಇಲ್ಲಿ ಎರಡು ಡಬಲ್ ಎಲ್ ಬರ್ತಾವ ಇಲ್ಲಿ. ಓಕೆ, ಯುವರ್ಸ್ ಫೇತ್ಫುಲಿ ಕಾಮ, ಯುವರ್ಸ್ ಫೇತ್ಫುಲಿ ಆಗಿನ ಕಾಮನ್ ಬರ್ಬೇಕು. ಬಹಳಷ್ಟು ಮಿಸ್ಟೇಕ್ ಏನಾಗಿರ್ತಂದ್ರೆ ಇಲ್ಲಿ ಎಸ್ ಅಪಾಸ್ಟ್ರಫಿ ಮಾಡಿಬಿಟ್ಟಿರ್ತಾರೆ ಕೆಲಸಕ್ಕೆ. ನೋಡ್ರಿ ಅದೇ ಪ್ರಾಬ್ಲಮ್. ಎಸ್ ಇಲ್ಲಿ ಇಲ್ಲೂ ಬರೋದಿಲ್ಲ, ಇಲ್ಲೂ ಬರೋದಿಲ್ಲ, ಎರಡು ಕಡೆಗೂ ಬರೋದಿಲ್ಲ. ಓಕೆ, ಎರಡು ಕಡೆಗೂ ಅರ್ಥ. ಯುವರ್ಸ್ ಅನ್ನೋದು ಅಲ್ಲಿ ಪೊಸೆಸಿವ್ ಕೇಸ್ ಅದು. ಓಕೆ, ಎಡ್ಜೆಕ್ಟಿವ್ ಅದು. ಯುವರ್ಸ್ ಯುವರ್ಸ್, ಎಸ್ ಒಂದೇ, ಮತ್ತೊಂದು ಏನು ಅಪಾಸ್ಟ್ರಫಿ ಏನೇನೋ ಬರುದಿಲ್ಲ. ವೈ ಕ್ಯಾಪಿಟಲ್ ಬರೀಬೇಕು, ಎಫ್ ಸ್ಮಾಲ್ ಬರೀಬೇಕು, ಕ್ಯಾಪಿಟಲ್ ಬರೀಬಾರ್ದು. ಯುವರ್ಸ್ ಫೇತ್ಫುಲಿ ಕಾಮ ಕಂಪಲ್ಸರಿ, ಯುವರ್ಸ್ ಫೇತ್ಫುಲಿ ಅರುಣ್. ಅಲ್ಲಿ ಕೊಟ್ಟಿದಾರಲ್ಲ ಅವರು, ಕೊಡದೇ ಇದ್ರೆ ಎಕ್ಸ್ ವೈ ಝೆಡ್ ಅಥವಾ ಎ ಬಿ ಸಿ ಅಂತ ಬರೀಬೇಕು. ಅರುಣ್ ನೋಡ್ರಿ, ಅರುಣ್ ಇದು ನೀವು ಏನ್ ಮಾಡ್ತೀರ ಅಂದ್ರ ಇಲ್ಲಿ ಬರೀತೀರಿ ಅದನ್ನ, ವಾಯ್ ಕೆಳಗಡೆ ಬರ್ದಿರ್ತೀರಿ ಅರುಣ್, ಈ ಮಿಡಲ್ ಬರ್ಬೇಕದು. ಓಕೆ, ಇವೆಲ್ಲ ನೋಡ್ಬೇಕು. ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಾ ಇದೀನಿ ಅಂದ್ರೆ ಇದನ್ನೇ ನೋಡುದು, ನೀಟಾಗಿ ಕಾಣಿಸುತ್ತೆ, ಅದು ಕರೆಕ್ಟ್ ಫಾರ್ಮೆಟ್ ಫಾಲೋ ಮಾಡಿರ್ತೀರಿ ಅಂತ ಅರ್ಥ. ಇದು ನೋಡ್ರಿ, ಇಲ್ಲಿ ಅರುಣ್ ಈ ಕಡೆ ಬರ್ದಿರ್ತೀರಿ, ಇಲ್ಲ ಇಲ್ಲಿ ಬರ್ದಿರ್ತೀರಿ. ಕರೆಕ್ಟ್ ಎರಡ್ರ ಏನ್ ಎರಡು ವರ್ಡ್ ಇದೆಯಲ್ಲ ಅದ್ರ ನಡು ಬಂದಿರ್ಬೇಕದು. ಸ್ವಲ್ಪ ದೊಡ್ಡದಿದ್ರೆ ಹೆಚ್ಚು ಕಡಿಮೆ ಆಗಲಿ ನಡೀತತ್ತ, ಬಟ್ ಇಲ್ಲಿ ಕರೆಕ್ಟ್ ಆಗಿ ಕಾಣ್ತತ್ತಲ್ಲ ಅದು, ಲೈಕ್ ದಿಸ್. ಈ ತರ ಲೆಟರ್ ರೈಟಿಂಗ್ ಅನ್ನ ಬರಿಬೇಕು. ಓಕೆ, ಅಂದ್ರೆ ನಿಮ್ಗೆ 5ಕ್ಕೆ 4.5 ತನಕ ಕೊಡ್ತಾರೆ ಮಾರ್ಕ್ಸ್. ಓಕೆ, ಹೇಳಿದಿನಲ್ಲ, ಬಹಳಷ್ಟು ಪುಸ್ತಕಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಮತ್ತೆ ಟೀಚರ್ಸ್ ಬೇರೆ ಬೇರೆ ರೀತಿಯಾಗಿ ಹೇಳ್ತಿರ್ತಾರೆ. ಎಲ್ಲರೂ ಕರೆಕ್ಟ್ ಇನ್ ಒನ್ ವೇ ದಿ ಅದರ್, ಇನ್ ಒನ್ ವೇ ಆರ್ ದಿ ಅದರ್ ವೇ, ಬಿಕಾಸ್ ಬಹಳಷ್ಟು ಬುಕ್ ಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಇರ್ತಾವ. ಎಲ್ರೂ ಕರೆಕ್ಟ್ನೇ. ಅದೇ ನಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಫಾರ್ಮೆಟ್ ಅನ್ನ ಫಾಲೋ ಮಾಡ್ರಿ. ಓಕೆ, ಇಂಥ ಪಾಯಿಂಟ್ಸ್ ಅನ್ನ ನೆನಪಿಡ್ರಿ. ಏನ ಇಲ್ಲಿ ಕಾಮ ಕೊಡುದು, ಇಲ್ಲಿ ಕಾಮ ಕೊಡುದು, ಎಫ್ ಸ್ಮಾಲ್ ಬರೆದು, ವೈ ಕ್ಯಾಪಿಟಲ್ ಬರೆದು, ಇಲ್ಲಿ ಎಸ್ ಅಪಾಸ್ಟ್ರಫಿ ಮಾಡೋ ಹಂಗಿಲ್ಲ. ಓಕೆ, ಅವ್ರು ಇಲ್ಲಿ ಮಿಡಲ್ ಬರೆದು, ಇಂಥವಾದ್ರೂ ಕರೆಕ್ಟ್ ಆಗಿ ಬರ್ಕೋತಾ ಇರ್ಬೇಕಂತ. ಬೇರೆ ಫಾರ್ಮೆಟ್ ಫಾಲೋ ಮಾಡಿದ್ರು ಇವನ್ ಫಾಲೋ ಮಾಡ್ಬೇಕಂತ ನೀವು. ಅಲ್ಲಿ ನೋಡ್ರಿ, ಫ್ರಾಮ್, ಟು, ಫ್ರಾಮ್, ಡೇಟ್, ಟು, ಸಬ್ಜೆಕ್ಟ್, ರೆಸ್ಪೆಕ್ಟೆಡ್, ಬಾಡಿ ಆಫ್ ದಿ ರೈಟಿಂಗ್, ಥ್ಯಾಂಕಿಂಗ್ ಯು, ಅಂಡ್ ಲಾಸ್ಟ್ ಒನ್ ಕ್ಲೋಸಿಂಗ್ ದ ಲೆಟರ್, ಕ್ಲೋಸಿಂಗ್ ಸ್ಯಾಲ್ಯುಟೇಷನ್, ಐ ಮೀನ್ ಯುವರ್ಸ್ ಫೇತ್ಫುಲಿ. ಫೇತ್ಫುಲಿ ಇವುಗಳನ್ನ ಬೇರೆ ಬೇರೆ ರೀತಿಯಲ್ಲಿನೂ ಬರೀತಾರ. ಯುವರ್ಸ್ ಸಿನ್ಸಿಯರ್ಲಿ ಅಂತಾನೂ ಬರ್ದಿರ್ತಾರ. ನೀವು ಸ್ಪೆಲ್ಲಿಂಗ್ ಗೊತ್ತಿರದೇ ಇದ್ರೆ ಅನ್ಯಾಕ್ ಕೊಟ್ಟಕ್ ಹೋಗಿರಿ ನೀವು. ಯುವರ್ಸ್ ಈಗ ಒಬ್ಬೊಬ್ರಿಗೆ ಸಿನ್ಸಿಯರ್ಲಿ ಸ್ಪೆಲ್ಲಿಂಗ್ ಗೊತ್ತಾಗೋದಿಲ್ಲ, ಅದನ್ನ ಬರ್ದ್ ಬಿಟ್ಟಿರ್ತೀರಿ. ಇದನ್ನ ಬರೆಯಕ್ ಬಂದಿರ್ತತ, ಇದು ಸ್ಪೆಲ್ಲಿಂಗ್ ಗೊತ್ತಿದ್ರೆ ಇದನ್ನೇ ಬರ್ದ್ ಬಿಡ್ರಿ. ಸಿನ್ಸಿಯರ್ ಬರಿಬೇಕಂತ ಅನ್ಸಿರ್ತತ, ಅದು ಸಿನ್ಸಿಯರ್ ಸ್ಪೆಲ್ಲಿಂಗ್ ಗೊತ್ತಿರುದಿಲ್ಲ, ಅದನ್ನ ಬರೆಯಕ್ ಹೋಗ್ಬಿಡ್ರಿ. ಗೊತ್ತಿತ್ತಂದ್ರೆ ಬರೀರಿ. ಓಕೆ, ಯುವರ್ಸ್ ಟ್ರೂಲಿ ಅಂತಾನೂ ಬರೀತಾರ. ಟ್ರೂಲಿ, ಯುವರ್ಸ್ ಸಿನ್ಸಿಯರ್ಲಿ, ಯುವರ್ಸ್ ಟ್ರೂಲಿ, ಯುವರ್ಸ್ ಫೇತ್ಫುಲಿ, ಆಲ್ ಆರ್ ಕರೆಕ್ಟ್. ಒಂದ್ ನೆನಪಿಟ್ಬಿಡ್ರಿ, ಯುವರ್ಸ್ ಫೇತ್ಫುಲಿ, ಲೈಕ್ ದಿಸ್. ಓಕೆ, ಈ ಅರ್ಥದಲ್ಲಿ ಈ ತರ ನೀವು ಲೆಟರ್ ರೈಟಿಂಗ್ ಅನ್ನ ಬರಿಬೇಕು. ನೋಡ್ರಿ, ಇದು ಕ್ವಶನ್, ಫ್ರಾಮ್, ಓಕೆ, ಡೇಟ್, ಇವನ್ನೆಲ್ಲ ಡೇಟ್ ಹಿಂಗೆಲ್ಲ ಬರ್ತದೆ. ಮಾರ್ಚ್ ಇದ್ರೆ ಮಾರ್ಚ್. ಇನ್ನೊಂದು ನೀವೇನ್ ಮಾಡ್ಬೇಕಂದ್ರ ಜನವರಿ ಇದ್ರಂದ್ರ ಜನ, ಫೆಬ್ರವರಿ ಇದ್ರಂದ್ರ ಫೆಬ್, ಹಂಗೇನ್ ಬರೀದ ಅವಶ್ಯಕತೆ ಇಲ್ಲ. ನೀವು ಫೆಬ್ರವರಿ ಅಂತ ಫುಲ್ ಬರೀರಿ. ಓಕೆ, ಒಂದ್ ವೇಳೆ ಡೇಟ್ ಗೀಟ್ ಗೊತ್ತಾಗ್ಲ ಅಂದ್ರ ಯಾವ್ದು ಸ್ಪೆಲ್ಲಿಂಗ್ ಗೊತ್ತಿರ್ತದೆ ನಿಮ್ಗೆ ಅದನ್ನ ಅಷ್ಟೇ ಬರೀರಿ. ಒಬ್ಬರು ಜನವರಿ ಸ್ಪೆಲ್ಲಿಂಗ್ ಬರೆಯಕ್ ಬರ್ತಿರೋದಿಲ್ಲ, ಸುಮ್ನೆ ಅದನ್ನ ಬರೆಯಕ್ ಹೋಗಿ ಮಾರ್ಕ್ಸ್ ಕಳ್ಕೊತಾರೆ. ಜೂನ್ ಬರೆಯಕ್ ಬರ್ತಿರ್ತತಲ್ಲ ಅದನ್ನ ಬರಿಬೇಕು. ಓಕೆ, ಮಾರ್ಚ್ ಬರೆಯಕ್ ಬರ್ತಿರ್ತತಲ್ಲ ಅದನ್ನ ಬರಿಬೇಕು. ಇಲ್ಲ ಮೇ ಅಂತೂ ಎಲ್ರಿಗೂ ಬರ್ತಿರ್ತದ, ಅದನ್ನ ಬರಿಬೇಕು, ಮೇ ಅಂತೇಳಿ.
ಬರ್ಯಾಕ ಏನು ಸ್ಪೆಲ್ಲಿಂಗ್ ಬರ್ಯಾಕ್ ಬರದೇ ಇರೋದನ್ನ ಯಾಕೆ ಬರೀತೀರಿ ಅಲ್ಲಿ? ಒಮ್ಮೊಮ್ಮೆ ನವೆಂಬರ್ ಬರ್ಯಾಕ್ ಬರ್ತಿರೋದಿಲ್ಲ, ಡಿಸೆಂಬರ್ ಬರ್ಯಾಕ್ ಬರ್ತಿರೋದಿಲ್ಲ. ಏನಾದ್ರೂ ಕ್ವಶನ್ ಒಳಗ ಅದನ್ನೇ ಮೆನ್ಷನ್ ಮಾಡಿದ್ರಂದ್ರೆ ಅವ್ರು ಅದನ್ನ ಕೊಟ್ಟಿರ್ತಾರ, ಅದನ್ನ ಬರೀದ್ ನೋಡಿ ನೀವು. ನೀವು ಒಂದ್ ವೇಳೆ ಕೊಟ್ಟಿರದೇ ಇದ್ರೆ ಡಿಸೆಂಬರ್, ನವೆಂಬರ್, ಅಕ್ಟೋಬರ್ ಒಮ್ಮೊಮ್ಮೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದು ಏನಿರ್ತಾವಲ್ಲ ಅವ್ನು ಬರ್ಯಾಕ್ ಹೋಗ್ಬಿಟ್ರಿ. ಡೇಟ್ ಮೆನ್ಷನ್ ಮಾಡ್ರಿ, ಯಾವ್ದು ಮೇ, ಜೂನ್, ಜುಲೈ, ಯಾವ್ದು ಚಲೋ ನಿಮ್ಗೆ ಸ್ಪೆಲ್ಲಿಂಗ್ ಬರುವಂತ ವರ್ಡ್ ಏನು ಮಂತ್ ನೇಮ್ ಅದಾವ ಅದನ್ನ ಬರ್ದ್ ಬಿಡ್ರಿ ಸೇಫ್ ಆಗಿ. ಓಕೆ, ಲೈಕ್ ದಿಸ್. ಇದು ಫುಲ್ ಬರ್ರಿ, ಅರ್ಧ ಬರಿಬಿಡ್ರಿ. ನವೆಂಬರ್ NOV ಹಿಂಗ್ ಬರಿಬಾರ್ದು, ನವೆಂಬರ್ ಅಂತ ಫುಲ್ ಬರೀರಿ ಲೈಕ್ ದಿಸ್. ಗೊತ್ತಾಯ್ತ್ರಿ? ಈ ರೀತಿಯಾಗಿ ಬರಿಬೇಕು. ನೆಕ್ಸ್ಟ್ ನೋಡ್ರಿ, ಟು ನೋಡ್ರಿ ಸ್ಟ್ರೇಟ್ ಆಗಿರ್ಬೇಕಿದು. ಯೂನಿವರ್ಸಿಟಿ ಆಫ್ ಮೈಸೂರ್, ಮೈಸೂರ್. ರೆಸ್ಪೆಕ್ಟೆಡ್ ಸರ್, ಇಲ್ಲೇನು ಫುಲ್ ಸ್ಟಾಪ್ ಕೊಡೋದ ಅವಶ್ಯಕತೆ ಇಲ್ಲ ನೀವು. ಓಕೆ, ಇಲ್ಲಿ ಇಲ್ಲಿ ಮುಗಿಯಕ್ ಬಂದಿರ್ತದಲ್ಲ ಅದಕ್ಕೆ ಇಲ್ಲಿ ಕಾಮ ಕೊಟ್ಟಿರ್ತೀವಿ, ಬಿಟ್ರು ಏನು ಪ್ರಾಬ್ಲಮ್ ಏನಿಲ್ಲ. ಓಕೆ, ಲೈಕ್ ದಿಸ್. ಯೂನಿವರ್ಸಿಟಿ ಆಫ್ ಮೈಸೂರ್ ಇದಕ್ ಲಿಂಕ್ ಐತಿಲ್ಲ, ಅದಕ್ಕೆ ಕಾಮ ಕೊಡ್ಬೋದು ನೀವು. ಓಕೆ, ಈಗ ರೆಸ್ಪೆಕ್ಟೆಡ್ ಸರ್ ಕಾಮ, ಸರ್ ಕ್ಯಾಪಿಟಲ್ ಒಂದ್ ವೇಳೆ ಎರಡು ಬರೆಗಿದ್ರೆ ಇದನ್ನು ಬಾರ್ ಕೊಟ್ಟು ಇದನ್ನು ಕಾಮ ಮಾಡ್ಬೇಕು, ಎಮ್ನು ಕಾಮ ಮಾಡ್ಬೇಕು. ಐ ಮೀನ್ ಕಾಮ ಅಂತೀನಿ ನೋಡ್ರಿ, ಕ್ಯಾಪಿಟಲ್ ಮಾಡ್ಬೇಕು, ಆಮೇಲೆ ಕಾಮ ಕೊಡ್ಬೇಕು. ಎಮ್ನು ಕ್ಯಾಪಿಟಲ್ ಮಾಡ್ಬೇಕು. ಸಬ್ಜೆಕ್ಟ್, ಸಬ್ಜೆಕ್ಟ್ SUB ಬರೋದ್ರು ಕರೆಕ್ಟ್. ಸಬ್ಜೆಕ್ಟ್ issuance ಆಫ್ ಪ್ರೊವಿಷನಲ್ ಸರ್ಟಿಫಿಕೇಟ್ ರಿಗಾರ್ಡಿಂಗ್. ಓಕೆ, ಲೈಕ್ ದಿಸ್. ಅಂಡ್ ಈಗ ನೋಡ್ರಿ, I Arun have successfully completed my graduation degree from your esteemed university. Now I am writing this application. Now ಬರ್ದ್ರು ನಡೀತಾ, ಬಿಟ್ರು ನಡೀತದ. I am writing this application to kindly issue my provisional certificate at the earliest. I require this certificate to get. ಎದಕ್ ಬೇಕಂತ ಇಲ್ಲಿ ಕಾರಣ ಹೇಳಿರಿ, ಯಾಕಂದ್ರೆ ಅವರು ಹೇಳಿದಾರಲ್ಲ, ಕಾರಣ ಕೊಟ್ಟಿದಾರಲ್ಲ. I require this certificate to get admission to post graduation degree ಅಥವಾ course in New Delhi. The admission process is underway. The admission process is underway. Is currently underway. It is mandatory to submit the certificate within stipulated time. ನಿಗದಿಪಡಿಸಿದ ದಿನಾಂಕದೊಳಗೆ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡೋದು ಕಡ್ಡಾಯವಾಗಿದೆ ಅಂತ ಹಿಂಗ್ ಬರೀತಿರಲ್ಲ ನೀವು ಕನ್ನಡದಲ್ಲಿ ಹೇಳ್ತಾರ. ಅಂಡ್ ಥರ್ಡ್ ಪ್ಯಾರದಲ್ಲಿ ಐ ದೇರ್ ಫೋರ್, ನಾನು ಆದ್ದರಿಂದ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ರಿಕ್ವೆಸ್ಟ್ ಯು, ಸಾರಿ ಇದೊಂದು ಬಿಟ್ಟು ನೋಡ್ರಿ, ರಿಕ್ವೆಸ್ಟ್ ಯು, ಐ ದೇರ್ ಫೋರ್ ರಿಕ್ವೆಸ್ಟ್ ಯು ಬಿಟ್ಟರು ನಡೀತದೆ, ಏನು ಪ್ರಾಬ್ಲಮ್ ಆಗುದಿಲ್ಲ, ಕಂಟಿನ್ಯೂ ಇರ್ತದೆ. ಐ ದೇರ್ ಫೋರ್ ರಿಕ್ವೆಸ್ಟ್ you to issue the provisional certificate as soon as possible. I shall be grateful, I shall be thankful ಅಂತಾನೂ ಬರಿಬಹುದು. I shall be grateful for your prompt action, sincere action in this regard. Thanking you, yours faithfully. Thanking you ಇಲ್ಲಿ ಬರೆದ್ರು ನಡೀತದೆ, ಇಲ್ಲಿಂದ ಬರೆದ್ರು ನಡೀತದೆ. ಓಕೆ, ಇಲ್ಲೊಂದ್ ಸ್ವಲ್ಪ ಜಾಗ ಬಿಟ್ಟು ಇಲ್ಲಿ ಬರೆದ್ರು ನಡೀತದೆ. ವಾಯ್ಸ್ ಸ್ಮಾಲ್ ಆಗ್ಬೇಕು, ಕಾಮ ಕೊಡ್ಬೇಕು. ಓಕೆ, ಯುವರ್ಸ್ ಫೇತ್ಫುಲಿ, ಎಫ್ ಸ್ಮಾಲ್ ಆಗ್ಬೇಕು, ಎಸ್ ಗೆ ನೋ ಅಪಾಸ್ಟ್ರಫಿ, ಮಿಡಲ್ ಬರ್ಬೇಕು. ಓಕೆ, ದಿಸ್ ಇಸ್ ದ ಎಂಡ್ ಆಫ್ ಲೆಟರ್ ರೈಟಿಂಗ್ ಅಪ್ಲಿಕೇಶನ್ ಗೆ ಸಂಬಂಧಪಟ್ಟ ಹಾಗೆ. ಓಕೆ, ಟೋಟಲ್ ಆಗಿ ಒಂದು 5 ರಿಂದ 6 ಲೆಟರ್ ರೈಟಿಂಗ್ ಅನ್ನ ಹೇಳ್ತೀನಿ. ಅಂದ್ರೆ ಫ್ರೆಂಡಿಗೆ ಬರೆಯುವುದು, ಪರ್ಸನಲ್ ಲೆಟರ್ ಬರೆಯುವುದು, ಜಾಬಿಗೆ ಬರೆಯುವುದು, ಇಂಥವೆಲ್ಲ ಒಂದು 5 ಲೆಟರ್ ರೈಟಿಂಗ್ ಅನ್ನ ಹೇಳ್ತೀನಿ. ನೀವು ವಿಡಿಯೋವನ್ನ ನೋಡ್ತಾ ಇರಿ. ನಮ್ಮ ಈ ವಿಡಿಯೋ ಏನು ಲೈಕ್ ಆಗಿದ್ರೆ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.